ತಲಿವೆಯಯ್ಯ. ಕನ್ನಡ ನಾಡಿನ ಸಾಧ್ಯವಾಗಿರದ ಸಾಧ್ಯತೆಗಳೆಲ್ಲ ಬಸವಣ್ಣನವರ ಬರುವ ಕಾಯುತ್ತಲಿವೆಯಯ್ಯ. ಕನ್ನಡ ನಾಡಿನ ತಾಳೆ ಗರಿಗಳೆಲ್ಲ ಕುಮಾರವ್ಯಾಸನ ಕಂಠಪತ್ರಕ್ಕಾಗಿ ಕಾಯುತ್ತಲಿವೆಯಯ್ಯ. ಕನ್ನಡ ನಾಡಿನ ನದಿ ನದ ಪ್ರಪಾತಗಳೆಲ್ಲ ವಿಶ್ವೇಶ್ವರಯ್ಯನವರ ಬರುವ ಕಾಯುತ್ತಲಿವೆಯಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ, ಈ ನಾಡಿನ ಕಡ್ಡಿ ಕುಂಚವಾಗಲು, ಉಕ್ಕು ಹುಳಿಯಾಗಲು, ಮಣ್ಣು ಚಿನ್ನಾಗಲು, ಬಿದಿರು ಕೊಳಲಾಗಲು, ಪ್ರಕೃತಿ ಸಂಸ್ಕೃತಿಯಾಗಲು ನಿನ್ನ ಕೃಪೆಗಾಗಿ ಕಾಯುತ್ತಲಿವೆಯಯ್ಯ ಅನ್ನುವ ಸಿದ್ದಯ್ಯ ಪುರಾಣಿಕರ ಮಾತುಗಳನ್ನು ನೆನಪಿಸ್ಕೊಳ್ತಾ, ಬಹಳ ಸುಂದರವಾದ ಅತ್ಯಂತ ಪ್ರಶಾಂತ ವಾತಾವರಣದಲ್ಲಿ ನಡೀತಾ ಇರುವ ವಿಠಲ್ ಗೌಡ್ರು ಅವರ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಈ ಪ್ರೌಢಶಾಲೆಯ ವೇದಿಕೆ ಮೇಲೆ ಆಸೀನರಾಗಿರುವಂಥವರು ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರುವಂತಹ ಪರಮ ಪೂಜ್ಯ ಸದ್ಗುರು ಶಂಕರಾನಂದ ಅಪ್ಪಗಳ ಪಾವನ ಸನ್ನಿಧಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡ್ತಾ, ನನ್ನ ಸೌಭಾಗ್ಯ ಅನ್ಕೊಳ್ತೇನೆ. ಇಂತಹ ಈ ಪ್ರೌಢಶಾಲೆಗೆ ಬಂದು ಮಾತನಾಡೋದೇ ಒಂದು ಖುಷಿ ಕೊಡ್ತಾ ಇದೆ. ವೇದಿಕೆ ಮೇಲೆ ಆಸೀನರಾಗಿರುವಂಥವರು ಬಸವಂತರಾಯ ಗೌಡ್ರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಲ್ಲಿ ಇನ್ನೋರ್ವ ಹಿರಿಯರು ಕಲ್ಲನಗೌಡರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈಗಾಗಲೇ ತಮ್ಮ ಅತ್ಯಂತ ಅರ್ಥಪೂರ್ಣವಾದ ಮಾತುಗಳನ್ನು ವೇದಿಕೆಗೆ ಅರ್ಪಿಸಿರುವಂತಹ ಔರಾದಿ ಸರ್ ಅವರಿದ್ದಾರೆ. ಹೊಸ ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮಗೆ ಭರವಸೆ ಕೊಡ್ತೇನೆ, ವಿಠಲ್ ಗೌಡ್ರು ಈಗ ಹೊಸ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಈ ಶಾಲೆಯನ್ನು ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವ ಭರವಸೆಯನ್ನು ನಿಮಗೆ ನೀಡ್ತೇವೆ ಅನ್ನುವಂಥ ಮಾತುಗಳನ್ನು ಪರಶುರಾಮ್ ಅವರು ಕೂಡ ಹೇಳಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವ ಅವರಿವರನ್ನದೇ ಎಲ್ಲ ಶ್ರೇಷ್ಠರಿಗೆ, ಜ್ಯೇಷ್ಠರಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ನಮನಗಳನ್ನು ಅರ್ಪಣೆ ಮಾಡ್ತಾ, ಬಹಳ ಖುಷಿ ಆಗಿದೆ. ತುಂಬ ಸ್ಟೂಡೆಂಟ್ಸು ನನಗೆ ಆಗಲೇ ಮಾತಾಡ್ತಾ ಇದ್ದೆ. ಮೊದಲಿಗೆ ಮಾತಾಡಿದ ವಿದ್ಯಾರ್ಥಿನಿ ಸರ್ ಹೆಸರಿನ ಓಕೆ, ಮೊದಲಿಗೆ ಮಾತನಾಡಿದಂಥ ಸೃಷ್ಟಿ ಅಂತ ಇಷ್ಟು ಅದ್ಭುತವಾದ ವಾಯ್ಸ್ ಅದು. ಆಮೇಲೆ ಹೇಳಬೇಕಾದಂಥದ್ದು ಎಷ್ಟು ಚಂದ ಅದನ್ನ ಆಕೆ ವೇದಿಕೆಗೆ ಅರ್ಪಣೆ ಮಾಡಿದ್ಲು ಅಂದರೆ, ದೇವರು ಅವಳಿಗೆ ಒಂದು ಆಸಕ್ತಿಯನ್ನು ಕೊಟ್ಟಿದ್ದಾನೆ, ಆಕೆ ಅದು ಬೆಳೆಸ್ಕೋಬೇಕು ಅನ್ನೋದನ್ನು ಮೊದಲಿಗೆ ಮರ್ತು ಬಿಡ್ತೀನಿ ಅಂತ ಹೇಳಿ ನೆನಪಿಸ್ಕೊಳ್ತೇನೆ. ಆಮೇಲೆ ಲಕ್ಷ್ಮಿ ಅಂತ ಬಂದರು, ವಿಜಯಲಕ್ಷ್ಮಿ ಬಂದರು. ಒಂದು ಹುಡುಗಿ, ಭಾಳ ಕಡೆಗೆ ನಾವು ಶಿಕ್ಷಕರ ಕುರಿತಾಗಿ, ಶಾಲೆಯ ಕುರಿತಾಗಿ ಭಾಷಣವನ್ನು ಮಾಡ್ತೇವೆ. ಆದರೆ ಆ ಭಾಷಣವನ್ನು ಸುಂದರವಾದಂಥ ಒಂದು ಪದ್ಯ ಅದು, ರೆಕ್ಕೆಯ ಕುದುರೆ ಏರಿ, ಆ ಹಾಡಿನ ಸಾಲುಗಳಿಗೆ ಶಿಕ್ಷಕರಿಗೆ ವಂದಿಸುವಂಥ ಸುಂದರವಾದ ಕವಿತೆಯನ್ನು ಆಕೆ ವಾಚನ ಮಾಡಿದಳು. ಲಕ್ಷ್ಮಿ, ವಿಜಯಲಕ್ಷ್ಮಿ, ನಿಮಗೆಲ್ಲ ವಿಜಯಲಕ್ಷ್ಮಿ ದಿಂಡೂರ್ ಇವರೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ನಿಮಗೆ ನಿಮ್ಮ ಜೊತೆಗೆ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಒಂದು ಸ್ವಲ್ಪ ಸಮಯ ಭಾಳ ಶಾಂತವಾಗಿ ಕೇಳ್ತಾ ಇದ್ದೀರಿ. ನನಗೆ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಪೂಜೆ ನಡೆದಿದೆ, ಜ್ಞಾನದಾತೆ ಸರಸ್ವತಿ ಮಾತೆಯ ಪೂಜೆ ಆಗಿದೆ. ನೀವೆಲ್ಲ ಪರೀಕ್ಷೆಗೆ ಸಿದ್ಧರಾಗಿ ನಿಮ್ಮನ್ನು ಕಳಿಸ್ಕೊಡ್ಬೇಕು, ನಿಮ್ಮ ಬದುಕು ಉಜ್ವಲವಾಗಬೇಕು ಅಂತ, ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಬೇಕು ಅಂತ ನಾವೆಲ್ಲ ಕೈಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನೀವೆಲ್ಲ ನೆನಪಿಟ್ಕೊಳ್ಳಿ, ಈ ದೇಶದೊಳಗೆ ನಾನು ಸುಮ್ಮನೆ ಒಂದು ಘಟನೆ, ಮೊನ್ನೆ ನಿರ್ಭಯಾನಂದ ಸ್ವಾಮೀಜಿಯವರು ಪ್ಯಾರಿಸ್ ನಗರಕ್ಕೆ ಹೋಗಿದ್ರು. ಆ ಪ್ಯಾರಿಸ್ ನಗರಕ್ಕೆ ಹೋಗಿರುವಾಗ ಅಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಹೆಣ್ಣು ಮಗಳು ಒಬ್ಬಳು ಬಂದು ಆ ಪೂಜ್ಯರ ಕಾಲುಗಳಿಗೆ ನಮಸ್ಕಾರ ಮಾಡ್ತಾಳೆ. ಸ್ವಾಮೀಜಿ ಕೇಳ್ತಾರೆ, ನಿನ್ನ ಹೆಸರು ಏನಮ್ಮ ಅಂತ. ಆಗ ಹೆಣ್ಣು ಮಗಳು ಹೇಳ್ತಾಳೆ, ನನ್ನ ಹೆಸರು ಈಶ್ವರಿ ಅಂತ. ಸ್ವಾಮೀಜಿಯವರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಮ್ಮ ನೀನು ಸ್ವಿಟ್ಜರ್ಲ್ಯಾಂಡ್ ದೇಶದ ಹೆಣ್ಣು ಮಗಳು, ಈಶ್ವರಿ ಇದು ಭಾರತದ ಹೆಸರು, ಅದು ಹೇಗೆ ಸಾಧ್ಯ ನಿನ್ನ ಹೆಸರು ಈಶ್ವರಿ ಆಗಲಿಕ್ಕೆ ಅಂತ ಆ ಪೂಜ್ಯರು ಆ ಮಗುವನ್ನು ಕೇಳ್ತಾರೆ. ಆಗ ಆ ಹೆಣ್ಣು ಮಗಳು ಹೇಳ್ತಾಳೆ, ಪೂಜ್ಯರೇ, ನನ್ನ ಮೊದಲಿನ ಹೆಸರು ಇಸಾಬೆಲ್ಲಾ ಅಂತ ಇತ್ತು, ಆದರೆ ಭಾರತ ದೇಶದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಆ ಪರಂಪರೆಯನ್ನು ನೋಡಿದ ಮೇಲೆ ನಾನು ಪ್ರಭಾವಿತಳಾಗಿದ್ದೇನೆ. ಹೀಗಾಗಿ ನನ್ನ ಹೆಸರು ಇಸಾಬೆಲ್ಲ ಇತ್ತಲ್ಲ, ಅದನ್ನು ಈಶ್ವರಿ ಅಂತ ನಾನು ಪರಿವರ್ತನೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಆ ಹೆಣ್ಣು ಮಗಳು ಹೇಳ್ತಾಳೆ. ಸ್ವಾಮೀಜಿ ಕೇಳ್ತಾರೆ, ಹೌದಮ್ಮ, ನೀನು ನನ್ನ ಕಾಲುಗಳಿಗೆ ನಮಸ್ಕಾರ ಮಾಡಿದ್ದೀಯಲ್ಲ, ನಿನಗೆ ನಾನು ಏನು ಅಂತ ಆಶೀರ್ವಾದ ಮಾಡಲಿ ಅಂತ ಪೂಜ್ಯರು ಕೇಳ್ತಾರೆ. ಹಾಗೆ ಕೇಳಿದಾಗ ಆ ಹೆಣ್ಣು ಮಗಳು ಹೇಳ್ತಾಳೆ, ಪೂಜ್ಯರೇ, ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನಾನು ಭಾರತದಲ್ಲೇ ಹುಟ್ಟಿ ಬರಬೇಕು, ಹಾಗೆ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಆ ಹೆಣ್ಣು ಮಗಳು ಕೇಳ್ತಾರೆ. ನಾವುಗಳೆಲ್ಲ ಇಂಥ ಭರತ ಖಂಡದ ಈ ನೆಲದೊಳಗೆ ಹುಟ್ಟಿರುವ ನಾವುಗಳೆಲ್ಲ, ಸಿದ್ದೇಶ್ವರ ಅಪ್ಪಗಳ ವಾಣಿಯಿಂದ ಪುನೀತಗೊಂಡಿರುವ ನಾವುಗಳೆಲ್ಲ, ಇಂತಹ ಅಧ್ಯಾತ್ಮದ ನೆಲವಿಡು ಇದು. ಸಿದ್ಧಲಿಂಗ ಮಹಾರಾಜರ ಈ ಪವಿತ್ರ ನೆಲದೊಳಗೆ ರಾನಡೆ ಆಶ್ರಮದ, ಆ ರಾನಡೆ ಪೂಜ್ಯ ಆಶ್ರಮದ, ನಿಂಬಾಳದ ಆಶ್ರಮದ ಕಡೆಗೆ ಇಂಚಿಗೇರಿ ಮಠದ ಆ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಬದಲಿಸಿದ ಇಂಚಿಗೇರಿ ಮಠದ ಪರಂಪರೆಯನ್ನು ಹೊಂದಿರುವಂಥ ಈ ನೆಲದೊಳಗೆ
ಎಲ್ಲಕ್ಕಿಂತ ಹೆಚ್ಚಾಗಿ ಇದೇ ನೆಲದಿಂದ ಹೊರಟಂಥವರು ಚಾಳಕಾಪುರದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿಗೆ ಹೋಗಿ ನಮ್ಮದೇ ಯಶವಂತರಾಯಗೌಡರ ಕುಟುಂಬದ ವರ್ಗದಿಂದ ಹೊರಟಂಥವರು ಇವತ್ತು ಅಲ್ಲಿ ಬಹುದೊಡ್ಡ ಗುರುಗಳಾಗಿ ಸೇವೆ ಸಲ್ಲಿಸ್ತಾರೆ. ಅಲ್ಲಿ ಶಂಕರಾನಂದಪ್ಪಗಳು ಕೂಡ ಹೋಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಈ ನೆಲದ ಆಧ್ಯಾತ್ಮಿಕ ಚಿಂತನೆ. ಇದು ಅದು ಈ ದೇಶಕ್ಕೆ ಭವಿಷ್ಯ ಇದೆ. ಒಂದಿಷ್ಟು ದೇಶಗಳು ಇಡೀ ಜಗತ್ತನ್ನ ಹಣದ ಬಲದಿಂದ ಗೆಲ್ಲಬೇಕು ಅಂತ ಹೊರಟಿದ್ದಾವೆ. ಒಂದಿಷ್ಟು ದೇಶಗಳು ಇಡೀ ಜಗತ್ತನ್ನ ಶಸ್ತ್ರಗಳ ಬಲದಿಂದ ಗೆಲ್ಲಬೇಕು ಅಂತ ಹೊರಟಿದ್ದಾವೆ. ಒಂದಿಷ್ಟು ದೇಶಗಳು ಇಡೀ ಜಗತ್ತನ್ನ ಭಯೋತ್ಪಾದನೆಯಿಂದ ಗೆಲ್ಲಬೇಕು ಅಂತ ಹೊರಟಿದ್ದಾವೆ. ಆದರೆ ಭಾರತ ಇಡೀ ಜಗತ್ತನ್ನ ಗೆಲ್ಲಬೇಕು ಅಂತ ಹೊರಟಿರೋದು ಹಣದ ಬಲದಿಂದ ಅಲ್ಲ, ಅಸ್ತ್ರಗಳ ಬಲದಿಂದ ಅಲ್ಲ, ಅದು ಭಯೋತ್ಪಾದನೆಯಿಂದ ಅಲ್ಲ, ಅದು ತನ್ನ ಅಧ್ಯಾತ್ಮದ ಬಲದಿಂದ ಅಂತ ಹೇಳ್ತಾರೆ. ಅಧ್ಯಾತ್ಮ ಈ ದೇಶದ ಆತ್ಮ, ಅದಕ್ಕೆ ಪೂಜ್ಯ ಅಪ್ಪಗಳು ಅಂತ ಅಪ್ಪಗಳನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾನೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನು ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ. ಈ ಭಾರತದ ನೆಲದೊಳಗೆ ಧೂಳಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ವಿವೇಕಾನಂದರು ಹೇಳ್ತಾರೆ. ಭಾರತ ನನ್ನ ಶೈಶವದ ತೊಟ್ಟಿಲು, ನನ್ನ ತಾರುಣ್ಯದ ನಂದನವನ, ನನ್ನ ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತಾರಲ್ಲ ವಿವೇಕಾನಂದರು. ಅಂತ ನೆಲ ಇದು ನನ್ನ ಭಾರತ. ಇಡೀ ಜಗವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುವಾಗ, ಬೆಳಕು ಕಾಣದೆ ಕಂಗೆಟ್ಟಿರುವಾಗ, ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದರೂ ನನ್ನನ್ನು ಕೇಳಿದ್ರೆ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್. ಅಂತ ನೆಲ ಇದು ನನ್ನ ಭಾರತ. ನಮಿಸ್ಬೇಕು ನಾವುಗಳೆಲ್ಲ, ಈ ಪವಿತ್ರ ನೆಲದ ಭಾರತ ದೇಶದ ಮಕ್ಕಳು ನಾವುಗಳೆಲ್ಲ. ನಮಗೆ ಇಂಡಿ ತಾಲೂಕಿನ ಈ ಭವ್ಯ ಪರಂಪರೆ ಇದೆಯಲ್ಲ, ನಮ್ಮ ಮಕ್ಕಳ ತಲೆಯೊಳಗೆ ಒಂದಿಷ್ಟು ಸಲ್ಲದ ವಿಚಾರಗಳನ್ನು ತುಂಬಿ, ಇದು ಇಂಡಿ ತಾಲೂಕಿನ ಭೀಮಾ ತೀರದ ಈ ನೆಲ, ಇದು ಹಂತಕರ ನೆಲವಲ್ಲ, ಇದು ಚಿಂತಕರ ನೆಲ, ಇದು ಅಧ್ಯಾತ್ಮದ ಬಹುದೊಡ್ಡ ಶಕ್ತಿಯಾಗಿರುವಂಥ ಪವಿತ್ರವಾದ ನೆಲ. ನಾವು ಈ ನೆಲದ ಮಕ್ಕಳು ಅನ್ನುವಂಥದ್ದು ಹೆಮ್ಮೆ ನಿಮಗಿರಬೇಕು. ಎಂತಹ ಶ್ರೇಷ್ಠ ವ್ಯಕ್ತಿಗಳಿಗೆ ಜನ್ಮ ಕೊಟ್ಟಿದೆ ಗೊತ್ತಾ ನಿಮಗೆ? ಅಗರಕೇಡದ ಆ ಜಾಗೀರ್ದಾರ್ ಮನೆತನದ ಲತಾ ಜಾಗೀರ್ದಾರ್ ಅವರನ್ನು ಹಿಡ್ಕೊಂಡು ಇನ್ನೋರ್ವ ಸಾಹಿತಿಗಳನ್ನು ಹುಟ್ಟಿರುವಂಥ ನೆಲ ಇದೆ ಅಲ್ವೇನ್ರಿ? ಇಲ್ಲಿ ದೈವ ಲೀಲೆಯೋ ಕಾನೆ, ಕರ್ಮ ಜಾಲವೋ ಕಾನೆ, ಅದು ಬುದ್ಧಿ ಆಚೆಗಿನ ಮಾತು. ಯಾರು ಏನೇ ಹೇಳಲಿ, ಪ್ರೀತಿ ಅಂತ ವಸ್ತುವನ್ನು ಜಗದಲ್ಲಿ ಕಾನೆ, ಅದು ಮನಗಂಡ ಮಾತು ಅಂತ ಹೇಳಿದ ಮಧುರ ಚೆನ್ನರು ಹುಟ್ಟಿದ ನೆಲ, ಸಿಂಪಿ ಲಿಂಗನ್ನವರು ಹುಟ್ಟಿದ ನೆಲ, ರೇವಪ್ಪ ಕಾಪ್ಸೆ ಹುಟ್ಟಿದ ನೆಲ, ಗುರುಲಿಂಗಪ್ಪ ಕಾಪ್ಸೆ ಅವರು ಹುಟ್ಟಿದಂಥ ನೆಲ. ಅದೆಂಥ ಬಹುದೊಡ್ಡ ಸಾಹಿತಿಗಳ ಆಡಂಬಲವಾಗಿರುವ ಈ ಪವಿತ್ರ ನೆಲದಲ್ಲ ನಾವು ಹುಟ್ಟಿದ್ದೇವೆ ಅನ್ನುವ ಹೆಮ್ಮೆ ನಿಮಗೆ ಮೊದಲು ಇರಬೇಕು. ಈ ದೇಶದ ಬಗ್ಗೆ ಹೆಮ್ಮೆಯನ್ನು ಇಟ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ, ದೇಶದ ಬಗ್ಗೆ ಮಾತನಾಡುವಾಗ ಇನ್ನೊಂದು ಮಾತು ನಿಮಗೆ ಹೇಳ್ತೇನೆ. ವಾಜಪೇಯಿ ಅನ್ನುವಂಥವ್ರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಅವರು ಒಂದು ಕವಿತೆಯನ್ನು ಬರೀತಾರೆ ಸ್ಟೂಡೆಂಟ್ಸ್, ನೀವೆಲ್ಲ ನೆನಪಿಟ್ಕೋಬೇಕು. ಅವ್ರು ಹೇಳ್ತಾರೆ, ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಗಂಗೆ ಯಮುನೆಯರೇ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತವೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಂಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿಯ ಹೂವು, ಸಮುದ್ರ ದೇವಿ ತಾಯಿ ಭಾರತೀಯ ಕಾಲುಗಳನ್ನು ತೊಳಿತಾ ಇದ್ದಾಳೆ, ವಾಯುದೇವ ಚಾಮರವನ್ನ ಬೀಸ್ತಾ ಇದ್ದಾನೆ, ಸೂರ್ಯಚಂದ್ರರು ಆರತಿನೆತ್ತಿ ತಿಲಕವನ್ನು ಇಡ್ತಾ ಇದ್ದಾರೆ. ಏ ವಂದನ್ ಕಿ ಭೂಮಿ ಹೈ, ಅಭಿನಂದನ್ ಕಿ ಭೂಮಿ ಹೈ, अर्पण की भूमि है और एकमात्र तर्पण की भूमि है, बिंदु बिंदु गंगा है, कंकर कंकर शंकर है, जिएंगे तो इसके लिए, मरेंगे तो इसके लिए. ನಾನು ಹುಟ್ಟೋದಾದ್ರೂ ಈ ದೇಶಕ್ಕಾಗಿ, ನಾನು ಸಾಯೋದಾದ್ರೂ ಈ ದೇಶಕ್ಕಾಗಿ. ಇಲ್ಲಿ ಹರಿಯುವ ನದಿಯ ನೀರಿನ ಹನಿ ಹನಿ ಕೂಡ ಪವಿತ್ರವಾದ ಗಂಗೆ, ಬಿದ್ದಿರುವ ಕಲ್ಲು ಕಲ್ಲುಗಳು ಆ ಶಂಕರ. ನಾನು ಇಲ್ಲಿ ಹುಟ್ಟಿ ಬರ್ತೇನೆ ಅಂತ ಆಶಿಸ್ತಾರಲ್ಲ, ನಿಮಗೆ ಆ ಪ್ರೀತಿ ಈ ದೇಶದ ಬಗ್ಗೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಸರ್, ನನಗೆ ಬಹಳ ಹೆಮ್ಮೆ ಇದೆ. ನಾವು ಮೃದು ವಚನಗಳೇ ಸಕಲ ಜಪಂಗಳು, ಮೃದು ವಚನಗಳೇ ಸಕಲ ತಪಂಗಳು, ಸದು ವಿನಯವೇ ಸದಾಶಿವನ ಒಲುಮೆ ಅಂತ ಬಸವಣ್ಣವರ ಮಾತುಗಳನ್ನು ನಮ್ಮ ಇವತ್ತಿನ ರಾಜಕೀಯ ನಾಯಕರುಗಳು ಹೇಳೋದನ್ನು ನೋಡಿದಾಗ ಬಸವಣ್ಣನೇ ಅವರ ರೂಪದಲ್ಲಿ ಇಳಿದು ಬಂದಿದ್ದಾನೆ ಅಂತ ಅನಿಸುತ್ತೆ. ಆದರೆ ಅದು ಎಲ್ಲವೂ ಕೂಡ ನನಗೆ ನಾನು ಕಂಡ ಹಾಗೆ ಒಂದು ನಿಷ್ಠುರವಾಗಿ ಮಾತನಾಡಬಹುದಾದರೆ, ಹಾಗೆ ಮಾತನಾಡುವವರೆಲ್ಲ ಅದು ಬಸವಣ್ಣವರ ಮಾತುಗಳು ಅವರ ಬಾಯೊಳಗಿನ ಎಲೆ ಅಡಿಕೆ ಆಗಿರ್ತದೆ. ಆದರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಬಸವಣ್ಣವರು ಒಂದು ಮಾತು ಬರೀತಾರೆ ಇನ್ನೊಂದು ಕಡೆಗೆ, ಬಸವ ಇತ್ತ ಬಾರಯ್ಯ ಲೋಕದೊಳು ಭಕ್ತರುಂಟೆ ಹೇಳಯ್ಯ ಅಂತ ಕೇಳಿದ್ರಂತೆ.
ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ ಅಂತ ಅಂದ್ರಂತೆ. ಹಾಗಿದ್ರೆ ಯಾರು ಭಕ್ತರು ಅಂತ ಕೇಳಿದ್ರೆ ಬಸವಣ್ಣ ಹೇಳ್ತಾರಂತೆ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ ಅಂತ. ಆಗ ಅವ್ರಿಗೆ ಅನಿಸುತ್ತೆ, ಬಸವಣ್ಣವರಿಗೂ ಸ್ವಲ್ಪ ಅಹಂಕಾರ ಬಂತೇನೋ ಅಂತ ಅನಿಸ್ತದೆ. ಹಾಗಿದ್ರೆ ಉಳಿದವರೆಲ್ಲ ಯಾರು ಅಂತ ಕೇಳಿದ್ರೆ ಉಳಿದವರೆಲ್ಲ ಸಾಕ್ಷಾತ್ ಕೂಡಲ ಸಂಗನ ಶರಣರು ಅಂತ ಹೇಗೆ ಬಸವಣ್ಣ ಬರೀತಾರಲ್ಲ, ಹಾಗೆ ಬದುಕುವಂತಹ ಒಬ್ಬ ವ್ಯಕ್ತಿಗಳು ಯಶವಂತರಾಯಗೌಡ ಪಾಟೀಲ್ರನ್ನ ನಾನು ಇದುವರೆಗೆ ಅವರ ಜೊತೆಗೆ ಸಿಕ್ಕಿಲ್ಲ, ಆದರೆ ಬಹಳ ದೂರದಿಂದ ಅವರನ್ನು ನೋಡ್ತಾನೆ ಇದ್ದೀನಿ. ಬಸವ ಭಾವ ಬಾಗಿದ ತಲೆ ಮುಗಿದ ಕೈ ಸಂಸ್ಕೃತಿ ಇದೆಯಲ್ಲ, ಅದು ಜೀವಂತವಾಗಿರೋದಾದ್ರೆ ಒಬ್ಬ ಜನನಾಯಕರು ಯಶವಂತರಾಯಗೌಡರಲ್ಲಿ ನಾನು ಕಂಡಿದ್ದೇನೆ. ಹಾಗೆ ಜಗತ್ತಿನಲ್ಲಿ ಎಲ್ಲರೂ ದೊಡ್ಡವರು, ನಾನು ಚಿಕ್ಕವನು ಅನ್ನುವಂಥ ಭಾವ ಇದೆಯಲ್ಲ, ಈ ಬಸವ ಭಾವ ಅಲ್ಲಿ ಕಂಡಿದ್ದೇನೆ ನಾನು. ಅಂಥವರ ಶಾಲೆಗೆ ಅವರ ಆಪ್ತ ಸಹಾಯಕರು ನನಗೆ ಫೋನ್ ಮಾಡಿ ಬರಬೇಕು ಅಂತ ಕರೆದಾಗ ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದೆ. ಶಿವರಾಜ್ ಬಿರಾದಾರ್ ಸರ್ ಹೇಳಿದ್ರು, ಸರ್ ಆ ಸ್ಕೂಲಿಗೆ ಹೋಗಲೇಬೇಕು ನೀವು ಅಂತ. ಆ ಕಾರಣಕ್ಕಾಗಿ ನಾನು ಬಂದಿದ್ದೇನೆ. ಯಶವಂತರಾಯಗೌಡರ ಬಗ್ಗೆ ಇದ್ದಂಥ ನನ್ನ ನೆನಪುಗಳು, ಲಿಂಬೆ ಬೆಳೆಯುವಂಥ ಈ ನಾಡಿನೊಳಗೆ ಲಿಂಬೆ ನಿಗಮ ಬರಬೇಕು ಅಂತ ಹಂಬಲಿಸಿ ಆ ನಿಗಮ ಇಂಡಿಗೆ ಬರಬೇಕು ಅಂತ ತಂದವರು ಅವರುಗಳು. ಸುಮ್ಮನೆ ನೆನಪು ಮಾಡ್ಕೊತೇವೆ ನಾವೆಲ್ಲ. ಯಾವ ಸಕ್ಕರೆ ಕಾರ್ಖಾನೆ, ಭೀಮಾ ಶಂಕರ್ ಸಕ್ಕರೆ ಕಾರ್ಖಾನೆ ಬಹುದಿನಗಳಿಂದ ನೇಪಥ್ಯಕ್ಕೆ ಸರಿದು ಹೋಗಿತ್ತೋ ಅದಕ್ಕೆ ಮತ್ತೆ ಜೀವ ಕಳೆಯನ್ನು ತುಂಬಿ ಎದ್ದು ನಿಲ್ಲಿಸಿ ಅದಕ್ಕೆ ಜೀವ ತುಂಬಿದಂಥವರು ಅವರು ಅನ್ನೋದನ್ನು ಕೂಡ ನಾನು ಭಾಳ ಹೆಮ್ಮೆಯಿಂದ ನೆನಪಿಸ್ಕೊಳ್ತೇನೆ. ಆಗಲೇ ಲಚ್ಚಾನದ ಮಹಾರಾಜರ ಮಠಕ್ಕೆ 2 ಕೋಟಿ ರೂಪಾಯಿಗಳ ಹಣವನ್ನು ನೀಡಿ ಬಹುದೊಡ್ಡ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ ಅಂತ ಅಲ್ಲಿಯ ಜನ ಮಾತಾಡ್ಕೋತಾ ಇದ್ರಲ್ಲ. ಸರ್ ಹೇಗೆ ಇವರು MLA ಅವರು ಹೇಗೆ ಅಂತ ನಾನು ಕೇಳಿದರೆ ಪ್ರತಿಯೊಬ್ಬರ ಬಾಯಲ್ಲಿ ಗೌರವದ, ಪ್ರೀತಿ ತುಂಬಿದ, ಸಭ್ಯ, ಅತ್ಯಂತ ಸುಸಂಸ್ಕೃತ, ಸಜ್ಜನ ರಾಜಕಾರಣಿಗಳಲ್ಲಿ ಒಬ್ಬರು ಅನ್ನೋದನ್ನು ಬಹಳ ಜನ ಹೇಳಿದ್ರಲ್ಲ. ನಾನು ಕೂಡ ಅವರ ಬಗ್ಗೆ ಹೀಗೆ ಅವರ ಅನುಪಸ್ಥಿತಿಯಲ್ಲಿ ಅವರ ಬಗ್ಗೆ ಅತ್ಯಂತ ಅಭಿಮಾನದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಟೂಡೆಂಟ್ಸ್ ನೀವೆಲ್ಲ ಪರೀಕ್ಷೆಗೆ ಹೋಗ್ತಾ ಇದ್ದೀರಾ, ಒಂದಿಷ್ಟು ಮಾತುಗಳನ್ನು ನಿಮಗಾಗಿ ನಾನು ಹೇಳಬೇಕು ಅಂತ ಅನಿಸುತ್ತೆ. ಜಸ್ಟ್ ಮೇಲೆ ಲೇಬಲ್ ಅನ್ನು ಕೊಟ್ಟು ಕಳಿಸಲಿಲ್ಲ. ದೇವರು ನಮ್ಮನ್ನ ಭೂಮಿಗೆ ಕಳಿಸುವಾಗ ಎಲ್ಲರಿಗೆ ಸ್ವಚ್ಛವಾದ ಪಾಠೆಯನ್ನು ಇಟ್ಟು ಕಳಿಸಿದ್ದಾನೆ. ಆದರೆ ಬರೆದುಕೊಳ್ಳುವಾಗ ಒಂದಿಷ್ಟು ಜನ ಸುಂದರವಾಗಿ ಬರ್ಕೊಳ್ತಾರೆ, ಇನ್ನೊಂದಿಷ್ಟು ಜನ ಪಾಟಿಯಲ್ಲಿ ಗೀಚಿ ಬಿಡ್ತಾರೆ. ಯಾರು ಸುಂದರವಾಗಿ ಬರೆದುಕೊಂಡಿದ್ದಾರಲ್ಲ ಅವರ ಭವಿಷ್ಯ ಉಜ್ವಲವಾಗ್ತದೆ. ಯಾರು ಆ ದೇವರು ಕಳಿಸಿದ ಈ ಸ್ವಚ್ಛ ಪಾಟಿಯೊಳಗೆ ಅಲ್ಲದ ವಿಚಾರಗಳನ್ನು ತುಂಬಿಕೊಂಡು ಗೀಚಿ ಬಿಟ್ಟಿದ್ದಾರಲ್ಲ ಅವರ ಬದುಕು ಹಾಳಾಗ್ತದೆ. ಹಾಗಿದ್ರೆ ದೇವರು ಯಾರಿಗೆ ಅನ್ಯಾಯ ಮಾಡಿಲ್ಲ, ನಿಮ್ಮನ್ನು ಸುಮ್ಮನೆ ಇಲ್ಲಿಗೆ ಕಳಿಸಿಲ್ಲ. ನಿಮ್ಮಿಂದ ಅದಾವ ಒಂದು ಮಹಾ ಕಾರ್ಯವನ್ನು ಮಾಡಿಸಬೇಕಾಗಿದೆ ದೇವರಿಗೆ, ಅದಕ್ಕೆ ನಿಮ್ಮನ್ನ ಈ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ. ಹೀಗಾಗಿ ಸ್ಟೂಡೆಂಟ್ಸ್, ನೀವು ಯಾರು ಕಡಿಮೆ ಅಲ್ಲ, ಯಾರು ಕೂಡ ದಡ್ರಲ್ಲ. ನಿಮಗೆ ಅದ್ಭುತವಾದ ಶಕ್ತಿ ದೇವರು ಕೊಟ್ಟು ಕಳಿಸಿದ್ದಾನೆ. ಒಂದು ಸ್ವಲ್ಪ ನೀವು ನಿಮ್ಮೊಳಗಿನ ನೋಡಿಕೊಂಡು ಏನಾದ್ರೂ ನೀವು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು ಅಂತ ನೋಡ್ಕೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಾದ್ರೆ ಅತ್ಯಂತ ಬಹುದೊಡ್ಡ ಉಜ್ವಲವಾದ ಭವಿಷ್ಯ ನಿಮಗಾಗಿ ಇರ್ತದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಹುಡುಗ ಒಬ್ಬ ಓಡಿ ಬಂದ ಅಮ್ಮನಿಗೆ ಕೇಳ್ತಾನೆ, ಅಮ್ಮ ವಾಟ್ ಈಸ್ ಮೀನ್ಡ್ ಬೈ ಡಲ್ ಅಂತ ಕೇಳ್ತಾನೆ. ಅಮ್ಮ ಹೇಳ್ತಾಳೆ, ಡಲ್ ಅಂದ್ರೆ ಮೂರ್ಖ, ಅಯೋಗ್ಯ, ದಡ್ಡ ಅಂತ. ಮಗು ಮತ್ತೆ ಕೇಳುತ್ತೆ, ಅಮ್ಮ ವಾಟ್ ಈಸ್ ಮೀನ್ಡ್ ಬೈ ಅನ್ ಅಡಲ್ಟ್ ಎಗ್ ಅಂತ ಕೇಳುತ್ತೆ. ಅಮ್ಮ ಹೇಳ್ತಾಳೆ, ಹಾಗಂದ್ರೆ ಕೊಳೆತ ಮೊಟ್ಟೆ ಕೆಟ್ಟು ಹೋಗಿರುವ ತತ್ತಿ ಅಂತ. ಅಮ್ಮನಿಗೆ ಆಶ್ಚರ್ಯ ಆಗುತ್ತೆ, ನನ್ ಮಗ ಯಾವತ್ತು ಹೀಗೆ ಕೇಳ್ತಾ ಇರ್ಲಿಲ್ಲ, ಇವತ್ತು ಮಾತ್ರ ಹೀಗೆ ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಯಾಕೋ ಮಗ ಹೀಗೆ ಕೇಳ್ತಾ ಇದೀಯಾ ಅಂತ ಅಮ್ಮ ಕೇಳ್ತಾಳೆ. ಪುಟ್ಟ ಮಗು ಸುಮ್ಮನೆ ಕೈ ಕಟ್ಕೊಂಡು ಹೇಳುತ್ತೆ, ಇಲ್ಲ ಅಮ್ಮ, ಇವತ್ತು ಸ್ಕೂಲ್ ಅಲ್ಲಿ ಇದ್ದಾಗ ನನ್ನ ಟೀಚರ್ ನನ್ಗೆ ಡಲ್ ಅಂದ್ರು, ಏನ್ ಅಡಲ್ಟ್ ಎಗ್ ಅಂದ್ರು, ಅರ್ಥ ಗೊತ್ತಿಲ್ಲ ಅಮ್ಮ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ. ಆ ತಾಯಿಯ ಕಣ್ಣಲ್ಲಿ ನೀರ್ ಬಂದ್ಬಿಡ್ತವೆ. 9 ತಿಂಗಳು ಹೊತ್ತು ಹೆತ್ತು ಸಾಕಿದಾಕೆ ತಾಯಿ ಅಲ್ವಾ? ತನ್ನ ಬಾಯೊಳಗಿನ ತುತ್ತನ್ನ ನಿಮ್ಮ ಬಾಯೊಳಗಿಟ್ಟು ಸಾಕಿದಾಕೆ ಅಮ್ಮ ಅಲ್ವಾ? ನಿಮ್ಮ ಕಾಲುಗಳಲ್ಲಿ ಮುಳ್ಳು ನಟ್ರೆ ಕಣ್ಣಲ್ಲೇ ಮುಳ್ಳು ನಟ್ಟಿರುವ ಹಾಗೆ ನೋವು ತಿಂದಾಕೆ ತಾಯಿ ಅಲ್ವಾ? ಅವಳ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಗನನ್ನ ಯಾರಾದ್ರೂ ಅಯೋಗ್ಯ, ದಡ್ಡ ಅಂತ ಬೈದ್ರೆ ನೋವಾಗೋದಿಲ್ವಾ? ತಾಯಿಗೆ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟರಲ್ಲಿ ಪ್ರಿನ್ಸಿಪಾಲ್ ರಿಂದ ಒಂದು ಲೆಟರ್ ಬರುತ್ತೆ, ಯುವರ್ ಸನ್ ಇಸ್ ಡಲ್, ಹಿ ಇಸ್ ಅನೇಬಲ್ ಟು ಲರ್ನ್ ಎನಿಥಿಂಗ್, ದಯವಿಟ್ಟು ಮನೆಗೆ ಕರ್ಕೊಂಡು ಹೋಗಿ ಅಂತ ಪ್ರಿನ್ಸಿಪಾಲ್ ಲೆಟರ್ ಬರುತ್ತೆ. ಆದ್ರೆ ಒಬ್ಬ ತಾಯಿ ಏನ್ ಮಾಡ್ತಾಳೆ ಗೊತ್ತಾ ಸ್ಟೂಡೆಂಟ್ಸ್? ಆ ಮಗುವಿನ ಕೈ ಹಿಡ್ಕೊತಾಳೆ, ಪ್ರಿನ್ಸಿಪಾಲ್ ಲೆಟರ್ ಹಿಡ್ಕೊತಾಳೆ, ಶಾಲೆ ಮುಂದೆ ಬರ್ತಾಳೆ, ಬಂದು ನಿಂತು ಹೇಳ್ತಾಳೆ, ಸರ್
My son is not dull. You are dull. You are unable to teach my son. ಸರ್, ನನ್ನ ಮಗ ದಡ್ಡ ಇಲ್ಲ. ನನ್ನ ಮಗನಿಗೆ ಕಲಿಸುವ ಶಕ್ತಿ ನಿಮ್ಮೊಳಗಿಲ್ಲ. ಯಾವ ಮಗುವನ್ನ ದಡ್ಡ ಅಂತ ಹೊರಗೆ ಹಾಕಿದಿರೋ, ಯಾವ ಮಗುವನ್ನ ಅಯೋಗ್ಯ ಅಂತ ಹೊರಗೆ ಹಾಕಿದಿರೋ, ಆ ಮಗುವನ್ನ ಇಡೀ ಜಗತ್ತೆ ನೆನ್ಪಿಟ್ಕೊಳ್ಳುವ ಹಾಗೆ ನಾನ್ ಮಾಡ್ತೇನೆ ಅಂತ ಹೇಳಿ ಒಬ್ಬ ತಾಯಿ ಚಾಲೆಂಜ್ ಮಾಡ್ತಾಳೆ. ಮಗುವನ್ನ ಮನೆ ಕರ್ಕೊಂಡ್ಬಂದು ಓದಿಸ್ತಾಳೆ. ಯಾವ ಮಗುವನ್ನ ರೋಗಿ ಅಂತ ಹೊರಗೆ ಹಾಕಿದ್ರು, ಯಾವ ಮಗುವನ್ನ ದಡ್ಡ ಅಂತ ಹೊರಗೆ ಹಾಕಿದ್ರು, ಯಾವ ಮಗುವನ್ನ ಅಯೋಗ್ಯ ಅಂತ ಹೊರಗೆ ಹಾಕಿದ್ರು, ಅದೇ ಮಗು ಬೆಳೆದು ದೊಡ್ಡವನಾಗಿ ಬಲ್ಬ್ ಕಂಡು ಹಿಡಿತಾನೆ. ಥಾಮಸ್ ಅಲ್ವಾ ಎಡಿಸನ್ ಅನ್ನುವಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗ್ತಾನೆ. ಮೈ ಕ್ವಶನ್ ಟು ಯು ಸ್ಟೂಡೆಂಟ್ಸ್, ಹಾಗಿದ್ರೆ ಥಾಮಸ್ ಅಲ್ವಾ ಎಡಿಸನ್ ದಡ್ಡ ಆಗಿದ್ನಾ? ಅವನು ದಡ್ಡ ಆಗಿದ್ದಿದ್ರೆ 1000 ಸಂಶೋಧನೆಗಳಿಗೆ ಪೇಟೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಜಸ್ಸಿ, ನಿಮ್ಮೊಳಗೆ ಹಾಗೆ ಒಬ್ಬ ಥಾಮಸ್ ಅಲ್ವಾ ಎಡಿಸನ್ ಇರ್ಬಹುದಲ್ವಾ? ನಿಮಗೂ ಕೂಡ ಯಾರೋ ಒಬ್ರು ದಡ್ಡ ಹುಡುಗ, ಏನು ಎಂತ ಮಗ ಹುಟ್ಟಿಬಿಟ್ಟ ನನ್ನ ಹೊಟ್ಟೆಯೊಳಗೆ ಅಂತ ಅಂದಿರ್ಬಹುದಲ್ವಾ? ನಿಮ್ ತಂದೆ ತಾಯಿಗಳು ಬೈದಿರ್ಬಹುದಲ್ವಾ? ಟೀಚರ್ಸ್ ಕೂಡ ಡಲ್ ಬಾಯ್ ಅಂತ ನಿಮ್ಗೆ ಕರೆದಿರ್ಬಹುದಲ್ವಾ? ಆದ್ರೆ ನಾನು ಹೇಳ್ತೇನೆ, ಯಾವ್ದು ಆಕಸ್ಮಿಕವಾಗಿ ಟೀಚರ್ ಅಥವಾ ಪೇರೆಂಟ್ಸ್ ನಿಮಗೆ ದಡ್ಡ ಅಂದಿರಬಹುದು, ಆದ್ರೆ ಅದೇ ದಡ್ಡನೆ ಒಬ್ಬ ಥಾಮಸ್ ಅಲ್ವಾ ಎಡಿಸನ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಈ ಉದಾಹರಣೆ ನಿಮ್ಮ ಕಣ್ಮುಂದಿದೆ. ಸ್ಟೂಡೆಂಟ್ಸ್, ಮನಸ್ಸು ಮಾಡಿ, ನೀವು ಗೆಲ್ಲಬೇಕು. ಹೇಗೆ ಅಂದ್ರೆ, ಯಾವ ತಂದೆ ತಾಯಿಗಳು ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೆಲ್ಲ ತ್ಯಾಗ ಮಾಡಿದಾರಲ್ಲ. ನನ್ನ ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ನನ್ನ ಮಕ್ಕಳ ಮೇಲೆ ಸುಂದರವಾದ ಬಟ್ಟೆಗಳು ಇರಬೇಕು, ನನ್ನ ಮಗ ರಾಜ್ಕುಮಾರ್ ತರ ಕಾಣ್ಬೇಕು, ನನ್ನ ಮಗಳು ರಾಜ್ಕುಮಾರಿ ತರ ಇರಬೇಕು ಅಂತ ಹೇಳಿ ಒಳ್ಳೆ ಬಟ್ಟೆಯನ್ನು ತಕ್ಕೊಳ್ಳಿಲ್ವಾ ನಿಮಗೆ? ನನ್ನ ಕಾಲುಗಳಲ್ಲಿ ಹರಿದ ಚಪ್ಪಲಿ ಇದ್ರೂ ಚಿಂತೆ ಇಲ್ಲ, ನನ್ನ ಮಕ್ಕಳ ಕಾಲುಗಳಲ್ಲಿ ಬ್ರಾಂಡೆಡ್ ಶೂಸ್ಗಳು ಇರಬೇಕು ಅಂತ ಹೇಳಿ ನಿಮಗೆ ಚಪ್ಪಲಿಗಳನ್ನ ಕೊಡಿಸ್ಲಿಲ್ವಾ? ಸ್ಟೂಡೆಂಟ್ಸ್, ಯೋಚನೆ ಮಾಡಿ. ಅಷ್ಟು ಕನಸುಗಳನ್ನ ಕಟ್ಕೊಂಡು ನನ್ನ ಮಕ್ಕಳಿಂದಾಗಿ, ನನ್ನ ಮಗಳಿಂದಾಗಿ ನನ್ನ ಮನೆಯ ಕೀರ್ತಿ ಬೇರೆ ಆಗುತ್ತೆ, ನನ್ನ ಮನೆ ಇಮೇಜ್ ಚೇಂಜ್ ಆಗುತ್ತೆ. ಎಷ್ಟು ಕಷ್ಟವಾದ್ರೂ ಚಿಂತೆ ಇಲ್ಲ, ಕೂಲಿ ಮಾಡಿದ್ರು ಚಿಂತೆ ಇಲ್ಲ, ನನ್ನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು ಅಂತ ಹೇಳಿ ಕನಸು ಕಂಡು ನಿಮ್ಮ ಪಾಲಕರು ನಿಮ್ಮನ್ನ ಶಾಲೆಗೆ ಕಳಿಸಿದ್ದಾರೆ ಅಲ್ವಾ? ಸ್ಟೂಡೆಂಟ್ಸ್, ಏನ್ ಮಾಡ್ತಾ ಇದ್ರಿ ನೀವೆಲ್ಲ? ಒಂದು ಸಾರಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳ ಕಣ್ಣುಗಳಿಗೆ ಮಣ್ಣು ಹಾಕ್ತಾ ಇದ್ದೀರಾ? ನಿಮ್ಮ ಟೀಚರ್ಸ್ ಕಣ್ಣುಗಳಿಗೆ ಮಣ್ಣು ಹಾಕ್ತಾ ಇದ್ದೀರಾ? ಹಾಗಿದ್ರೆ ನೀವು ಅನ್ಕೊಂಡಿದ್ದೀರಿ ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಿರದ ಹಾಗೆ ನಾನು ಮೊಬೈಲ್ ನಲ್ಲಿ ಮುಳುಗಿ ಚಾಟಿಂಗ್ ಮಾಡ್ತಾ ಹೆಲೋ, ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ ಗಳನ್ನ ಕಳಿಸ್ತಾ ಸಮಯವನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾ ಇದ್ದೀರಲ್ಲ. ನೀವು ನಿಮ್ಮ ತಂದೆಗಳ ಕಣ್ಣುಗಳಿಗೆ ಮಣ್ಣೆರಚಬಹುದು ಸ್ಟೂಡೆಂಟ್ಸ್, ಆದರೆ ನಿನ್ನೊಳಗೆ ಒಂದು ಆತ್ಮ ಇದೆ ಅಲ್ಲ, ಅದು ಆತ್ಮದ ಕಣ್ಣಿಗೆ ನೀವೆಂದು ಮಣ್ಣೆರಚೋದಕ್ಕೆ ಸಾಧ್ಯವಿಲ್ಲ. ಓದುವವರ ಹಾಗೆ ನಾಟಕ ಮಾಡಬಹುದು ಸ್ಟೂಡೆಂಟ್ಸ್, ನೀವುಗಳೆಲ್ಲ ಟೀಚರ್ಸ್ ಗಳಿಗೆ ಕಣ್ಣೊಳಗೆ ಮಣ್ಣು ಹಾಕಬಹುದು. ಆದರೆ ನೀವೆಲ್ಲ ಅನ್ಕೊಂಡಿದ್ದೀರಲ್ಲ, ನೀವು ನಿಮ್ಮ ಬೈ ಮೇಲೆ ನೀವೇ ಮಣ್ಣು ಹಾಕೋತಾ ಇದ್ದೀರಿ ಹೊರತು ನಿಮ್ಮ ತಂದೆ ತಾಯಿಗಳಿಗೆ ಅಲ್ಲ, ನಿಮ್ಮ ಟೀಚರ್ಸ್ಗೆ ಅಲ್ಲ. ಸ್ಟೂಡೆಂಟ್ಸ್, ಇವತ್ತು ಮನಸ್ಸು ಮಾಡಿ, ಸಂಕಲ್ಪ ಮಾಡಿ, ಉಳಿದಿರುವ ದಿನಗಳಲ್ಲಿ ಒಂದು ಕ್ಷಣ ಕೂಡ ನಾನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ಹಚ್ಚಬೇಡಿ ಸರಿ, ನಾನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ಪ್ರತಿ ಕ್ಷಣವನ್ನ ಕೂಡ ನಾನು ಸರಿಯಾಗಿ ಉಪಯೋಗ ಮಾಡ್ಕೋತೇನೆ. ಸಮಯವನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ್ರೆ ಸಮಯ ಒಂದಿಲ್ಲ ಒಂದು ದಿನ ನಮ್ಮನ್ನ ಕೊಂದು ಹಾಕುತ್ತೆ. ಅದಕ್ಕೆ ಸಮಯ ವೇಸ್ಟ್ ಮಾಡೋದಿಲ್ಲ. ತಂದೆ ತಾಯಿಗಳ ಋಣ ತೀರಿಸ್ತೇನೆ, ನನ್ನ ಗುರುಗಳ ಋಣ ತೀರಿಸ್ತೇನೆ, ನನಗೆ ಜ್ಞಾನ ಕೊಟ್ಟ ಶಾಲೆಯ ಋಣವನ್ನ ತೀರಿಸ್ತೇನೆ ಅಂತ ಹೇಳಿ ಇವತ್ತೊಂದು ಸಂಕಲ್ಪ ಮಾಡಿ. ಜಸ್ಟ್ ಸ್ಟೂಡೆಂಟ್ಸ್, ಏನ್ ಕೇಳ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿಗಳು ನಿಮಗಾಗಿ? ಈ ಮಗಳು ಹೋಗುವಾಗ ಇಂಥವ್ರ ಮಗಳು ಸರ್ ಎಷ್ಟು ಒಳ್ಳೆ ಮಗಳು ಅಂತ ಹೇಳಿದ್ರೆ ಸಾಕು, ಪಾಲಕರು ತಲೆ ಎತ್ತಿ ನಡೆಯುವ ಹಾಗೆ ನೀವು ಮಾಡಬೇಕೆ ಹೊರತು ನೀವು ಮಾಡುವ ಕೆಲಸಗಳಿಂದ ಪಾಲಕರು ತಲೆ ತಗ್ಗಿಸಿ ನಡೆಯುವಂತ ಆಗಬಾರ್ದು. ಸ್ಟೂಡೆಂಟ್ಸ್, ಒಬ್ಬ ಮಗ ಆ ಪಬ್ಜಿ ಗೇಮ್ ಅಲ್ಲಿ ಮುಳುಗಿ ಹೋಗ್ತೀರಾ, ನೀವು ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಮುಳುಗಿ ಹೋಗ್ತೀರಾ, 10 ಲಕ್ಷ ಸಾಲ ಮಾಡಿ ಬೇರೆ ಬೇರೆ ರಮ್ಮಿ ಗೇಮ್ಸ್ ಗಳಲ್ಲಿ ತೊಡಗಿಸಿಕೊಂಡು, ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ತೊಡಗಿಸಿಕೊಂಡು, ಯುವಕರು ದುಡಿಯಬೇಕಾದ ಸಂದರ್ಭದಲ್ಲಿ 5-10 ಲಕ್ಷ ರೂಪಾಯಿಗಳ ಸಾಲ ಮಾಡಿಕೊಂಡು ಅಪ್ಪನ ಮುಂದೆ ಬಂದು ನಿಲ್ತಿರಲ್ಲ ಸ್ಟೂಡೆಂಟ್ಸ್. ನಿಮ್ಮ ತಂದೆ ತಾಯಿಗಳು ತಲೆ ತಗ್ಗಿಸ್ಬೇಕಾ ನಿಮ್ಮಿಂದಾಗಿ? ಮಕ್ಕಳೇ, ನೀವು ಮಾಡಬಾರದ ಅಲ್ಲದ ಕೆಲಸಗಳನ್ನ ಮಾಡಿದಾಗ ಇಡೀ ಊರಿನೊಳಗೆ ಚೀತು ಅಂತ ಬೈತಾರಲ್ಲ, ಅವಾಗ ದ್ರೋಣಿಯಲ್ಲಿ ಹೋಗುವಾಗ ನಿಮ್ಮ ತಂದೆ ತಾಯಿಗಳು ತಲೆ ತಗ್ಗಿಸಿ ಹೋಗ್ಬೇಕಾಗತ್ತಲ್ಲ, ನೀವು ತಲೆ ತಗ್ಗಿಸಿ ನಡೆಯುವ ಹಾಗೆ ಮಾಡಬೇಕು ಅಂತಿದೇನಾ? ನಿಮ್ಮ ಪೇರೆಂಟ್ಸ್ ನಿಮ್ಮಿಂದಾಗಿ ತಲೆ ಎತ್ತಿ ನಡಿಬೇಕು. ಐ ಆಮ್ ದ ಫಾದರ್ ಆಫ್ ಸೋ ಅಂಡ್ ಸೋ, ಇಂಥ ಹುಡುಗಿಯ ಅಪ್ಪ ನಾನು, ಇಂಥ ಹುಡುಗಿಯ ಅಮ್ಮ ನಾನು, ಅವಳಿಗೆ ಜನ್ಮ ಕೊಟ್ಟಿದ್ದೇನೆ, ನನಗೆ ಹೆಮ್ಮೆ ಇದೆ ಅಂತ ಹೇಳಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗ್ಬೇಕಲ್ವಾ? ಹಾಗೆ ನೀವು ಬದುಕಬೇಕಾಗಿದೆ ಸ್ಟೂಡೆಂಟ್ಸ್. ನೆನಪು ಮಾಡ್ಕೊಳ್ಳಿ, ಇವತ್ತು ಸಮಯ ಉಳಿದಿದೆ. ನಾನು ಒಂದೇ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ, ಕವಿ ಒಂದು ಕನಸು ಕೇಳ್ತಾರೆ, ನಿತ್ಯವೂ ಮಲಗಿಕೊಳ್ಳುವ ಹಾಸಿಗೆ ನಿಮ್ಮನ್ನ ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನ ಬಿಟ್ಟು ಮೇಲೇಳು. ಎವ್ರಿಡೇ ಮಲ್ಕೋತಿರಲ್ಲ ಬೆಡ್ ಅಲ್ಲಿ, ಆ ಬೆಡ್ಡಿಗೆ ನೋವಾಗಬಾರ್ದಂತೆ.
ಎಂತ ವೇಸ್ಟ್ ಬಾಡಿಗೆ ನಾನು ಬೆಡ್ ಆಗ್ಬಿಟ್ಟೆ, ಯಾವಾಗ್ಲೂ ಮಲ್ಕೊಂಡೇ ಇರ್ತಾನೆ, ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೇ ಇರ್ತಾನೆ, ಎಂತ ವೇಸ್ಟ್ ಬಾಡಿಗೆ ನಾನು ಬೆಡ್ ಆಗ್ಬಿಟ್ಟೆ, ನನ್ನ ಕರ್ಮ ಅಂತ ಹೇಳಿ ನೀವು ಮಲ್ಕೋತಿರಲ್ಲ ಹಾಸಿಗೆ, ಅದಕ್ಕೂ ಕೂಡ ನೋವಾಗಬಾರ್ದಂತೆ. ಅದಕ್ಕೆ ಆಲಸ್ಯವನ್ನ ಬಿಟ್ಟು ಮೇಲೇಳು. ಇದು ಕ್ಷಣ, ಇದು ಈ ಕ್ಷಣ, ಇದು ಬದಲಾಗಬೇಕಾಗಿದೆ. ಒಂದು ಕ್ಷಣ ಸಾಕು ಬದಲಾಗೋದಕ್ಕೆ, 1000 ವರ್ಷಗಳು ಬೇಕಾಗಿಲ್ಲ ಸ್ಟೂಡೆಂಟ್ಸ್. ಕೇವಲ ಒಂದು ಸತ್ತು ಹೋಗಿರುವಂತಹ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ, ಅಥವಾ ವೃದ್ಧಾಪ್ಯದಿಂದ ನಲ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ, ಸಿದ್ಧಾರ್ಥನಾಗಿದ್ದಂತ ವ್ಯಕ್ತಿ ಗೌತಮ ಬುದ್ಧನಾಗಿ ಪರಿವರ್ತನೆ ಆಗ್ತಾನೆ ಅಲ್ವಾ? ಗೌತಮ ಬುದ್ಧನ ಸಂಪರ್ಕಕ್ಕೆ ಬಂದ ವ್ಯಕ್ತಿ ಒಬ್ಬವ ಎಲ್ಲರ ಬೆರಳುಗಳನ್ನ ಕತ್ತರಿಸಿ ಕೊರಳಿಗೆ ಮಾಲೆ ಹಾಕೊಳ್ತಾ ಇರ್ತಾನೆ, ಅಂಗುಲಿಮಾಲ. ಆದ್ರೆ ಯಾವತ್ತು ಬುದ್ಧನ ಸಂಪರ್ಕಕ್ಕೆ ಬಂದ ಆ ಕ್ಷಣದಲ್ಲೇ ಪರಿವರ್ತನೆಯಾದ ಶ್ರೇಷ್ಠ ಬೌದ್ಧ ಭಿಕ್ಷುವಾದನಲ್ವಾ? ಹಾಗಿದ್ರೆ ಪರಿವರ್ತನೆಗೆ ಬದಲಾಗೋದಕ್ಕೆ 1000 ವರ್ಷಗಳು ಬೇಕಾ ಸ್ಟೂಡೆಂಟ್ಸ್? ನೋ. ಇವತ್ತಿನ ದಿನ ಇದೆ ಇಲ್ಲ, ಸಿದ್ದೇಶ್ವರ ಅಪ್ಪಗಳ ಎದುರಿಗೆ ನೀವು ಸಂಕಲ್ಪ ಮಾಡಿ, ಶಾರದ ಮಾತೆ ಎದುರಿಗೆ ಸಂಕಲ್ಪ ಮಾಡಿ, ಈ ಎಲ್ಲ ಹಿರಿಯರ ಎದುರಿಗೆ, ಪೂಜ್ಯರ ಎದುರಿಗೆ ಸಂಕಲ್ಪ ಮಾಡಿ, ಈ ಕ್ಷಣದಿಂದ ನಾನು ಬದಲಾಗ್ತೇನೆ. ನಿನ್ನೆ ನಾನು ಏನಾಗಿದ್ದೆ ಅದು ಬೇಕಾಗಿಲ್ಲ, ನಿನ್ನೆಯವರೆಗೆ ನಾನು ಓದಲಿಲ್ಲ ಅದು ಬೇಕಾಗಿಲ್ಲ, ಆದರೆ ಈ ಕ್ಷಣದಿಂದ ನಾನು ಓದ್ತೇನೆ, ಸಮಯವನ್ನು ಹಾಳು ಮಾಡೋದಿಲ್ಲ, ನನ್ನ ತಂದೆ ತಾಯಿಗಳು ಪ್ರೌಡ್ ಫೀಲ್ ಆಗುವಾಗೆ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಇವತ್ತಿನಿಂದ ಓದೋದಕ್ಕೆ ಶುರು ಮಾಡಿ. 15 ದಿವಸ ನಿಮ್ಮ ಬದುಕಿನ ಚಿತ್ರವನ್ನೇ ಬದಲಿಸಿಬಿಡ್ತಾವೆ ಸ್ಟೂಡೆಂಟ್ಸ್. ಆ ಶಕ್ತಿ ನಿಮ್ಮೊಳಗಿದೆ, ನಿಮ್ಮೊಳಗಿದೆ ಆ ಶಕ್ತಿ. ಅದಕ್ಕೆ ವಿವೇಕಾನಂದ ಹೇಳ್ತಾರಲ್ವಾ, ಅವ್ರು ಹೇಳ್ತಾರೆ ನೀನು ಅವರನ್ನ ನಂಬು, ಇವ್ರು ಹೇಳ್ತಾರೆ ನೀನು ಇವರನ್ನ ನಂಬು. ನಾನು ಹೇಳ್ತಾ ಇದ್ದೇನೆ, ಮೊದಲು ನೀನು ನಿನ್ನನ್ನು ನಂಬು. 33 ಕೋಟಿ ದೇವತೆಗಳನ್ನ ನಂಬಿದ್ರೆ ಏನ್ ಬಂತು? ನಿನ್ನನ್ನು ನೀನು ನಂಬದೆ ಹೋದ್ರೆ, ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅನ್ನೋದಾದ್ರೆ ಯಾವ ದೇವತೆಗಳನ್ನ ನಂಬಿದ್ರು ಕೂಡ ನಿನ್ನ ಭವಿಷ್ಯ ಉದ್ಧಾರ ಆಗೋದಿಲ್ಲ ಸ್ಟೂಡೆಂಟ್ಸ್. ನಿನ್ನೊಳಗೆ ಇರಬೇಕು ಆ ಕಾನ್ಫಿಡೆನ್ಸ್. ಐ ಆಮ್ ಓಮ್ನಿಪೊಟೆಂಟ್, ಐ ಆಮ್ ಓಮ್ನಿಸೆಂಟ್, ಐ ಕ್ಯಾನ್ ಡ್ರಿಂಕ್ ದಿ ಓಷಿಯನ್ ಅಂಡ್ ಐ ಕ್ಯಾನ್ ಬ್ರೇಕ್ ದಿ ಮೌಂಟೇನ್ ಇನ್ ಟು ಪೀಸ್ ಸ್ಪೇಸ್. ನಾನು ಸರ್ವಶಕ್ತ, ನಾನು ಸರ್ವಜ್ಞ, ಬೆಟ್ಟವನ್ನ ಕುಟ್ಟಿ ಪುಡಿ ಮಾಡಬಲ್ಲೆ, ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಡಬಲ್ಲೆ ಅಂತ ಅದ್ಭುತವಾದ ಶಕ್ತಿ ನಿನ್ನೊಳಗಿದೆ ಅಂತ ವಿವೇಕಾನಂದರು ಹೇಳಿದ್ದಾರೆ ಅಲ್ಲ ಸ್ಟೂಡೆಂಟ್ಸ್. ಇವತ್ತು ಮನಸ್ಸು ಮಾಡ್ಕೊಳ್ಳಿ, ನೀವು ಯಾರು ಕಡಿಮೆ ಅಲ್ಲ. ದೇವರು ನಿಮಗೆ ರೆಕ್ಕೆಗಳನ್ನ ಇಟ್ಟು ಕಳಿಸಿದ್ದಾನೆ. ಆ ರೆಕ್ಕೆಗಳನ್ನ ಕಟ್ಕೊಂಡು ನೀವು ನೆಲದ ಮೇಲೆ ಬಿದ್ದು ಉಳ್ಳಾಡಕ್ಕೆ ಬಂದವರಲ್ಲ. ಆ ಭರವಸೆ ಮತ್ತು ನಂಬಿಕೆ, ಆತ್ಮವಿಶ್ವಾಸದ ರೆಕ್ಕೆಗಳನ್ನ ಕಟ್ಕೊಂಡು ಮುಗಿಲಿನ ಎತ್ತರಕ್ಕೆ ಹಾರೋದಕ್ಕೆ ಬಂದಂತವ್ರು ನೀವುಗಳೆಲ್ಲ. ನೆಲದ ಮೇಲೆ ಬಿದ್ದು ಒದ್ದಾಡ್ತೀರಾ ಸ್ಟೂಡೆಂಟ್ಸ್? ನೀವೆಲ್ಲ ಹಾರ್ಬೇಕಲ್ವಾ? ನೀವು ದೇವರು ನಿಮಗೆ ರೆಕ್ಕೆ ಕೊಟ್ಟು ಕಳಿಸಲಿಲ್ವಾ? ಆ ರೆಕ್ಕೆಗಳನ್ನ ಕಟ್ಕೊಂಡು ಹಾರಬೇಕು ಸ್ಟೂಡೆಂಟ್ಸ್. ನೀವೆಲ್ಲ ನೀವು ಹಾರಬೇಕು. ನೀವು ಹಾರೋದನ್ನ ನೋಡಿ ನಾವು ಖುಷಿ ಪಡಬೇಕು. ನೀವೆಲ್ಲ ಸಾಧನೆ ಮಾಡಿದಾಗ ಬಂದು ನಾವು ಸನ್ಮಾನಿಸಬೇಕು, ಈ ಶಾಲೆಯ ಸ್ಟೂಡೆಂಟ್ ಅಂತ ಹೇಳಿ ಅಭಿನಂದಿಸಬೇಕು ಅಂತ ನಾವೆಲ್ಲ ಕಾಯ್ತಾ ಇರ್ತೇವೆ ಸ್ಟೂಡೆಂಟ್ಸ್ ನಿಮಗಾಗಿ. ಹಾಗಾಗಿ ನಿಮ್ಮಿಂದ ಈ ಸಾಧನೆ ಬರಲಿ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ, ಜಸ್ಸಿ, ಸವಿತಾ ಗೋಟ್ಯಾಳ್, ಅಶ್ವಿನಿ ಗೋಟ್ಯಾಳ್ ಅವರೆಲ್ಲ ಇದೇ ನೆಲದಿಂದ ಹೊರಟಾರೆ ಅಲ್ವಾ? ಇಬ್ಬರು ಹೆಣ್ಮಕ್ಳು ಸರ್ಕಾರಿ ಶಾಲೆಯಲ್ಲಿ ಓದಲಿಲ್ವಾ ಅವರು? ಹಾಗೆ ಓದಿದಂಥವ್ರು ಒಬ್ರು IAS ಆಗ್ತಾರೆ, ಇನ್ನೊಬ್ರು ಇವತ್ತು IPS ಆಗಿ SP ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನು ಬೇರೆ ಸ್ಟೇಟ್ ಅಲ್ಲಿ. ಅವ್ರ ತಂಗಿ ಒಬ್ರು ಕೂಡ IAS ಅಲ್ಲಿ ಇನ್ನೊಂದು ಬ್ರಾಂಚ್ ಯಾವುದೋ ಇದರಲ್ಲಿ ಪಾಸ್ ಆಗಿದ್ದಾರೆ ಅಲ್ವಾ? ಇಬ್ಬರು ಸಹೋದರಿಯರು IAS ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ನಿಮ್ಮಿಂದ ಯಾಕೆ ಸಾಧ್ಯವಿಲ್ಲ? ಯೋಚನೆ ಮಾಡಿ. ಜಸ್ಸಿ ಸ್ಟೂಡೆಂಟ್ಸ್, ನಾನು ತಾಳಿಕೋಟೆ ಒಳಗಿದ್ದೆ, ಒಂದು ಹುಡುಗ ಅಲ್ಲಿ ಸ್ಕೂಲಲ್ಲಿ ಓದ್ತಾ ಇತ್ತು, ಹೀಗೆ 2 ಸ್ಕೂಲ್, ಅದು ಕಾಸ್ಕತೇಶ್ವರ ಹೆಸರಿನ ಶಾಲೆ. ಅಲ್ಲಿ ಓದ್ತಾ ಇರುವಂತ ಹುಡುಗ ಅವನು ಏನ್ ಮಾಡ್ತಾ ಇದ್ದ ಗೊತ್ತಾ ನಿಮಗೆ? ಅವನ ಮನೆ ಇದ್ದದ್ದು ಆಶ್ರಯ ಕಾಲನಿ ಒಳಗೆ. ಜಸ್ಸಿ, ಆಶ್ರಯ ಕಾಲನಿಯಲ್ಲಿ ಇದ್ದಾನೆ ಅಂದ್ರೆ ಅವನಿಗೆ ಬಡತನ ಇದೆ, ತಂದೆ ಸತ್ತು ಹೋಗಿದ್ದಾರೆ, ತಾಯಿ ಮಾತ್ರ ಇದ್ದಾರೆ. ತಾಯಿ ಆ ಸಂಧಿ ಅಂಗಡಿ ಅಂತ ಏನು ಲಕ್ಷ್ಮಿ ಕ್ಲಾತ್ ಸ್ಟೋರ್ ಇದೆಯಲ್ಲ, ಅಲ್ಲಿ ಸೇಲ್ಸ್ ವುಮೆನ್ ಆಗಿ ಕೆಲಸ ಮಾಡ್ತಾ ಇದ್ದಳು. ಈ ಹುಡುಗನಿಗೆ ಶನಿವಾರ ರವಿವಾರ ಬಂದ್ರೆ ಸೇಲ್ಸ್ ಬಾಯ್ ಆಗಿ ಆ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಏಪ್ರಿಲ್ ಮೇ ರಜೆ ಬಂದ್ರೆ ಹೋಗಿ ಸೇಲ್ಸ್ ಬಾಯ್ ಆಗಿ ಕೆಲಸ ಮಾಡಿ ತನಗೆ ಬೇಕಾದಂತ ಬಟ್ಟೆಗೆ ಬೇಕಾದ ಹಣ, ಪುಸ್ತಕಕ್ಕೆ ಬೇಕಾದ ಹಣವನ್ನ ಆತ ಗಳಿಸ್ತಾ ಇದ್ದ. ಹಾಗೆ ಮಾಡಿದ ಹುಡುಗ SSLC ನಲ್ಲಿ 98% ಮಾಡಿದ. ಅವನಿಗೆ ಒಂದು ಚಿಕ್ಕಾಸು ಇಲ್ದೇನೆ ಒಂದು ಒಳ್ಳೆಯ ಕಾಲೇಜು ಆ ಹುಡುಗನಿಗೆ ಅಡ್ಮಿಷನ್ ಕೊಡ್ತದೆ. ಅಲ್ಲಿ ಅಡ್ಮಿಷನ್ ಪಡ್ಕೊಂಡ ಹುಡುಗ ಅಧ್ಯಯನ ಮಾಡ್ತಾನೆ, ಭಕ್ತಿಯಿಂದ ಶ್ರದ್ಧೆಯಿಂದ ಓದ್ತಾನೆ. ಯಾವ ಬಡವರ ಮನೆಯ ಮಕ್ಕಳಾದ್ರೂ ಚಿಂತೆ ಇಲ್ಲ. ಎಲ್ಲಿ ಪ್ರತಿಭೆಗಳು ಬಡವರ ಮನೆಯಲ್ಲಿ ಹುಟ್ಟುತ್ತವೆ, ಅರಮನೆಯೊಳಗೆ ಸಾಯ್ಬೇಕು ಅಂದ್ರೆ ಅರಮನೆಯೊಳಗೆ ಹೋಗಿ ರಾಜನಾಗ್ಬೇಕು ನೀವೆಲ್ಲ, ಹಾಗೆ ಆಗ್ಬೇಕು ಅಂತ ಹೇಳ್ತಾರಲ್ವಾ? ಹಾಗೆ ಆ ಹುಡುಗ MBBS MS ರಾಮಯ್ಯ ಕಾಲೇಜ್ ಅಲ್ಲಿ ಸಿಂಗಲ್ NP ಡೊನೇಷನ್ ಇಲ್ದೇನೆ ಫ್ರೀ ಆಗಿ ಸೀಟ್ ತಗೊಂಡ. MBBS ಮುಗಿಸ್ಕೊಂಡ, ಇವತ್ತು MD ಕೂಡ ಫ್ರೀ ಆಗಿ ಸೀಟ್ ತಗೊಂಡ. ಆಶ್ರಯ ಕಾಲನಿಯಲ್ಲಿ ಬಡವರ ಗುಡಿಸಲಲ್ಲಿ ಹುಟ್ಟಿದ ಹುಡುಗನೊಬ್ಬ ಇವತ್ತು MD ಆಗಿ ಡಾಕ್ಟರ್ ಆತ ದೇವಶೆಟ್ಟಿ ಅಂತ ಹೇಳಿ ಹುಡುಗ ಇವತ್ತು ಸಾಧನೆ ಮಾಡ್ತಾನೆ ಅನ್ನೋದಾದ್ರೆ ನಿಮಗೇನಾಗಿದೆ? ನಿಮಗೆ ಯಾರು ದೇವರು ನಿಮಗೆ ಮನೆಯಲ್ಲಿ ಹೋಗಿ ದುಡ್ಕೊಂಡ್ ಬಾ, ಮನೆ ಹೋಗಿ ಕೆಲಸ ಮಾಡ್ಕೊಂಡ್ ಬಾ ಅಂತ ಹೇಳಿದಾರ? ಜಸ್ಟ್ ಸ್ಟೂಡೆಂಟ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಎವ್ರಿ ಡೇ ನನ್ನ ಮನೆಗೆ ಬಂದು ಸರ್ ಪೇಪರ್ ಅಂತ ಪೇಪರ್ ಹಾಕ್ತಾನಲ್ಲ, ಆ ಹುಡುಗನನ್ನು ನೋಡ್ತೇನೆ ನಾನು. ಬೆಳಗ್ಗೆ ಬಂದು ಮನೆಗೆ ಸೈಕಲ್ ತಗೊಂಡು ಪೇಪರ್ ಹಾಕಿ ಆಮೇಲೆ 10 ಗಂಟೆಗೆ ಸ್ಕೂಲಿಗೆ ಹೋಗುವಂತ ಸ್ಟೂಡೆಂಟ್ಸ್ಗಳನ್ನ ನಾನು ನೋಡಿದ್ದೇನೆ.
ಎವ್ರಿ ಡೇ ನನ್ನ ಮನೆಗೆ ಬಂದು ಹಾಲು ಸರ್ ಅಂತ ಹೇಳಿ ಸೈಕಲ್ ತಗೊಂಡು ಬಂದು ಮನೆ ಮನೆಗೆ ಹಾಲು ಹಾಕಿ ಆಮೇಲೆ ಸ್ಕೂಲಿಗೆ ಹೋಗುವಂತ ಮಕ್ಕಳಿದ್ದಾರೆ, ಅವ್ರು ನೋಡಿದ್ದೀನಿ. ಯಾವ್ದಾದ್ರು ಚಿಕ್ಕ ಹೋಟೆಲ್ ಟೀ ಕುಡಿಬೇಕು ಅಂತ ಹೋಗ್ತೀವಲ್ಲ, ಸಣ್ಣ ಮಕ್ಕಳು ಬಂದು ಸರ್ ಟೀ ಬೇಕಾ ಸರ್, ಕಾಫಿ ಸರ್ ಬೇಕಾ ಸರ್ ಅಂತ ಕೇಳ್ತಾನೆ. ಕೇವಲ 8-9 ವರ್ಷದ ಮಗು ನಿಮ್ಮ ಹಾಗೆ ಶೂಸ್ ಹಾಕೊಂಡು, ಟೈ ಕಟ್ಕೊಂಡು, ಯೂನಿಫಾರ್ಮ್ ಹಾಕೊಂಡು ಶಾಲೆ ಕಲಿಬೇಕು ಅಂತ ಹಂಬಲಿಸುವಂತ ಮಗನಿಗೆ ಕಲಿಸುವಂತಹ ಶಕ್ತಿ ಇಲ್ಲದೆ ಕಾರಣಕ್ಕೆ ಯಾವುದೋ ಹೋಟೆಲ್ ಅಲ್ಲಿ ಪಾತ್ರೆ ತೊಳೆಯೋದಕ್ಕೆ ಟೀ ಕಾಫಿ ಸರ್ ಅಂತ ಲೇಬರ್ ಆಗಿ ಕೆಲಸ ಮಾಡುವಂತ ಹುಡುಗರನ್ನ ನೋಡಿದಾಗ ನನಗೆ ಯಾವಾಗ್ಲೂ ಅನಿಸುತ್ತೆ, ನೀವೆಲ್ಲ ಎಷ್ಟು ಅದೃಷ್ಟವಂತರು ಅಂತ. ಇಂಥ ಶಾಲೆಗಳಿಗೆ ಓದ್ತಾ ಇದ್ದೀರಾ, ಏನು ಕೆಲಸ ಮಾಡಬೇಡಿ, ಓದೋದೊಂದೇ ಕೆಲಸ, ಓದ್ಬೇಕು ಅಷ್ಟೇನೆ. ಹೇಗೆ ಓದಬೇಕು ಅಂತಂದ್ರೆ ನಿಮ್ಮ ಓದಿನಿಂದಾಗಿ ಆ ಪುಸ್ತಕಗಳಿಗೆ ಬೆವರು ಬರಬೇಕು ಅಂತ ಚೆನ್ನಣ್ಣವ್ರು ಹೇಳ್ತಾರೆ, ರವಿ ಡಿ ಚೆನ್ನಣ್ಣವ್ರು. ನೀವು ಓದೋದನ್ನ ನೋಡಿ ನಿಮಗೆ ಬೆವರು ಬರೋದಲ್ಲ, ಆ ಪುಸ್ತಕಗಳೇ ಬೆವರ್ಬೇಕಂತೆ. ಆ ರೀತಿಯಾಗಿ ನೀವು ಓದಬೇಕು ಅಂತ ಹೇಳಿದಾರಲ್ಲ, ನೀವೆಲ್ಲ ಹಾಗೆ ಓದಬೇಕು. ಆ ಶಕ್ತಿ ನಿಮ್ಮೊಳಗಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ಎನ್ನಳು. ಎಡರ ಕಡಲ ತೆರೆ ಹೆಡೆಗಳು ಭೋರ್ಗರೆಯುತ್ತ ಬಂದರು, ತಡೆದು ನಿಲ್ಲುವ ಮಳಲ ತಡಿಯ ಬಲವ ನೀಡು ಶ್ರೀ ಗುರು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಶಕ್ತಿಯನ್ನ ತಗೊಳ್ಳಿ. ನೀವು ಸಾಧನೆ ಮಾಡೋದಕ್ಕೆ ಸಿದ್ಧರಾಗಿ, ದೇವರು ನಿಮ್ ಜೊತೆಗೆ ನಿಲ್ತಾನೆ. ಯಾರು ಪ್ರಯತ್ನ ಮಾಡ್ತಾರೆ ಅವ್ರ ಜೊತೆಗೆ ದೇವರು ಇರ್ತಾರೆ. ಯಾರು ಆಲಸ್ಯಗಳಾಗಿ ಮನೆಯಲ್ಲಿ ಇರ್ತಾರೆ ಅವ್ರ ದೇವರು ಕೂಡ ಸಹಾಯ ಮಾಡೋದಿಲ್ಲ ಅನ್ನೋದಕ್ಕೆ ನಿಮ್ಗೆ ಗೊತ್ತಿದೆ. ಹಾಗೆ ನೀವೆಲ್ಲ ಚಿಂತನೆ ಮಾಡಿ. 9 ಸ್ಟೂಡೆಂಟ್ಸ್ ಎಲ್ಲ ಇದ್ದೀರಿ ನೀವು. कुछ किए बिना ही जय जयकार नहीं मिलता, कोशिश करने वालों की हार कभी नहीं होता ಅಂತ ಕೇಳಿಲ್ವಾ? ಹಾಡ ಇದೆಯಲ್ಲ ನಿಮಗೆ ಹಿಂದಿನಲ್ಲಿ. ಹಾಗಿದ್ರೆ ಏನು ಮಾಡದೆ, ಪ್ರಯತ್ನ ಮಾಡದೆ ಯಾರು ನಿಮಗೆ ಜೈ ಜಯಕಾರ ಹಾಕೋದಿಲ್ಲ. ಆದ್ರೆ ಜೈ ಜಯಕಾರ ನಿಮಗೆ ಆಗ್ತದೆ ಅಲ್ಲ, ಯಾರು ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಕೋಶಿಶ್ ವರ್ಣ ಕರ್ನೆ ವಾಲೋಂಕಿ ಕವಿ ಹಾರ್ ನೈ ಹೋತಿ ಅಂತ ಹೇಳಿದ್ದಾರೆ. ಯಾರು ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಸೋಲು ಆಗೋದಿಲ್ಲ. ನೀವೆಲ್ಲ ಹಾಗೆ ಪ್ರಯತ್ನ ಮಾಡಿಕೊಂಡು ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಿಮ್ ಜೊತೆಗೆ ನಾನು ಹಂಚ್ಕೊಳ್ತಾ, ಲಾಸ್ಟ್ಲಿ ಸ್ಟೂಡೆಂಟ್ಸ್ ಒಂದೇ ಒಂದು ಚಿಂತನೆ ನಿಮ್ ಜೊತೆಗೆ ಹಂಚ್ಕೋತೀನಿ. ಹಿರಿಯರೆಲ್ಲ ಇದ್ದಾರೆ ಇಲ್ಲಿ. ನಮ್ಮ ಶಾಲೆಗಳು ಇವತ್ತು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ನಮ್ಮನ್ನ ಬುದ್ಧಿವಂತರನ್ನಾಗಿ ಸೃಷ್ಟಿ ಮಾಡ್ತಾ ಇದ್ದಾವೆ. ಹೌ ಟು ಸ್ಕೋರ್ 100 ಔಟ್ ಆಫ್ 100 ಇನ್ ಸ್ಕೂಲ್ ಎಕ್ಸಾಮಿನೇಷನ್ ಅಂತ ಕಲಿಸ್ಕೊಟ್ಟಿದ್ದಾವೆ. ಬಟ್ ನಮ್ಮನ್ನ ಹೃದಯವಂತರನ್ನಾಗಿ ಮಾಡ್ತಾ ಇಲ್ಲ. ಹೀಗಾಗಿ ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ, ಈ ಶಾಲೆಯ ಪರೀಕ್ಷೆಯಲ್ಲಿ ಪಾಸ್ ಆಗಿ 100ಕ್ಕೆ 100 ಅಂಕಗಳನ್ನು ತಗೋತೇವೆ. ಆದರೆ ಬದುಕಿನ ಪರೀಕ್ಷೆಯಲ್ಲಿ ಮಿನಿಮಮ್ ಮಾರ್ಕ್ಸ್ ತಗೊಳ್ಳದೆ ಪಾಸ್ ಆಗದೆ ಸೋತು ಹೋಗ್ತಾ ಇದ್ದೇವೆ. ಅದಕ್ಕೆ ಈ ಶಾಲೆ ನಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡಬೇಕು, ಜೊತೆಗೆ ಹೃದಯವಂತರನ್ನಾಗಿ ಮಾಡಬೇಕು ಅಂತ ನಿಮ್ ಜೊತೆಗೆ ನಾನು ಹೇಳ್ಕೊಳ್ತಾ ಸ್ಟೂಡೆಂಟ್ಸ್, ನೀವು ಅಪ್ಪ ಅಮ್ಮ ಜನ್ಮ ಕೊಟ್ಟಿರುವ ಅಪ್ಪ ಅಮ್ಮ, ಆ ಊರು, ನೀನು ಕಲಿತಿರುವ ಶಾಲೆ, ನಿನಗೆ ಶಿಕ್ಷಣ ನೀಡಿದ ಗುರುಗಳು, ಇವ್ರ ಬಗ್ಗೆ ನಿನಗೆ ಪ್ರೀತಿ ಇಲ್ಲ, ನಿನ್ನ ದೇಶದ ಬಗ್ಗೆ ನಿನಗೆ ಅಭಿಮಾನ ಇಲ್ಲ ಅನ್ನೋದಾದ್ರೆ ನೀವು ಬುದ್ಧಿವಂತ ಮಕ್ಕಳೇ ಹೊರತು ಹೃದಯವಂತ ಮಕ್ಕಳು ಅಲ್ಲ. ಅದಕ್ಕೆ ಸಿದ್ದೇಶ್ವರ ಅಪ್ಪಗಳು ಯಾವಾಗಲೂ ಹೇಳ್ತಾ ಇದ್ರು, ಮನುಷ್ಯನ ತಲೆಯ ತುಂಬಾ ಬೆಳಕು, ಆದರೆ ಹೃದಯದಲ್ಲಿ ಕತ್ತಲೆ ಸತ್ತು ಬಿದ್ದಿದೆ ಅಂತ ಹೇಳ್ತಾ ಇದ್ರು. ನಮ್ಮ ತಲೆ ತುಂಬಾ ಬೆಳಕಿದೆ, ನಾವು ತುಂಬಾ ಬುದ್ಧಿವಂತರಾಗಿದ್ದೇವೆ, ಆದರೆ ಹೃದಯ ಕತ್ತಲೆಯೊಳಗಿದೆ ಅಂತ ಅಪ್ಪಗಳು ಹೇಳ್ತಾ ಇದ್ರು ಯಾವಾಗ್ಲೂ. ಏನು ಅದ್ಭುತವಾದ ಚಿಂತನೆಗಳು ಅಪ್ಪಗಳು ಗೊತ್ತಾ ನಿಮ್ಗೆ? ಅವ್ರ ಗುರುಗಳ ಬಗ್ಗೆ ಹೇಳ್ತಾರೆ ನಿಮ್ಗೆ. ಅವ್ರ ಬಗ್ಗೆ ಮಾತನಾಡುವಾಗ ಒಂದು ಅವರ ಪ್ರವಚನದಲ್ಲಿ ಬರೀತಾರೆ, ನಿಮಗೆ ಒಬ್ಬ ಭಕ್ತ ಬಂದಂತೆ ಒಂದು ಮೊಗ್ಗನ್ನ ಬಂಗಾರದ ಪಾತ್ರೆಯಲ್ಲಿ ಇಟ್ಕೊಂಡ ಅಂತೆ. ಹೋಗಿ ದೇವರ ಮುಂದೆ ಹೋಗಿ ನಿಂತ್ಕೊಂಡು, ದೇವರ ಇದನ್ನ ಅರಳುವ ಹಾಗೆ ಮಾಡು, ಅರಳಿಸು, ಇದನ್ನ ಅರಳಿಸು, ಮೊಗ್ಗನ್ನ ಅರಳಿಸು ಅಂತ ಪ್ರಾರ್ಥನೆ ಮಾಡ್ತಾ ನಿಂತಂತೆ. ಎಷ್ಟು ಹೊತ್ತು ನಿಂತರೂ ಕೂಡ ಅದು ಅರಳಲಿಲ್ಲ. ಆಗ ಮೊಗ್ಗು ಹೇಳುತ್ತೆ, ಭಕ್ತ ನೀನು ಹೀಗೆ 100 ವರ್ಷ ನಿಂತ್ಕೊಂಡ್ರು ಕೂಡ ನಾನು ಅರಳೋದಿಲ್ಲ. ಆ ಸೂರ್ಯನ ಕಿರಣದಲ್ಲಿ ಹೋಗಿ ನನ್ನನ್ನು ಇಟ್ಬಿಡು ಒಂದ್ಸಾರಿ, ನಾನು ಅರಳುತ್ತೇನೆ ಅಂತ ಹೇಳಿ ಆ ಮೊಗ್ಗು ಹೇಳ್ತದೆ. ಯಾವಾಗ ಅವನು ಬಂದು ಆ ಮೊಗ್ಗನ್ನ ಬಿಸಿಲಿಗೆ ಇಟ್ಟ, ಆ ನೇಸರನ ಕಿರಣಗಳು ಬಂದು ಆ ಮೊಗ್ಗಿಗೆ ತಾಕಿದುವಲ್ಲ, ಆ ಮೊಗ್ಗು ಅರಳಿ ಹೂವಾಗಿ ದಶ ದಿಕ್ಕುಗಳಿಗೂ ಪರಿಮಳ ಬೀರ್ತದೆ ಅಲ್ವಾ? ಹಾಗೆ ಅಲ್ಲಿ ನಮ್ಮ ಶಿವಾನಂದ ಅಪ್ಪಗಳು ಅನ್ನುವಂತಹ ಜ್ಞಾನ ಭಾಸ್ಕರನ ಕಿರಣಗಳು ವೇದಾಂತ ಕೇಸರಿ ಯಾರು ಮಲ್ಲಿಕಾರ್ಜುನ ಅಪ್ಪಗಳ ಮೇಲೆ ಬಿದ್ದಾಗ ಆ ಮೊಗ್ಗು ಅರಳಿ ಹೂವಾಗಿ ವೇದಾಂತ ಕೇಸರಿ ಆಗುತ್ತೆ. ಹಾಗೆ ಅಂತ ಮಲ್ಲಿಕಾರ್ಜುನ ಅಪ್ಪಗಳು ಎನ್ನುವ ಜ್ಞಾನ ಭಾಸ್ಕರನ ಕಿರಣಗಳು ಬಂದು ಸಿದ್ದೇಶ್ವರ ಎನ್ನುವ ಮೊಗ್ಗಿನ ಮೇಲೆ ಬಿದ್ದಾಗ ಸಿದ್ದೇಶ್ವರ ಅನ್ನುವ ಮೊಗ್ಗು ಅರಳಿ ಜ್ಞಾನ ಯೋಗಿ ಆಗ್ತಾರೆ. ಅದು ಗುರುವಿನ ಕರುಣೆ, ಅದು ನಿಮಗೆ ಗೊತ್ತಿರಲಿ. ಅಂತಹ ಗುರುಗಳ ಕರುಣೆ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ, ಬಹಳ ಪ್ರೀತಿಯಿಂದ ಬಂದೆ. ನಿಮ್ಮ ಅಟೆನ್ಷನ್ನು ನೀವು ಕೇಳ್ತಾ ಇರುವಂಥದ್ದನ್ನು ನೋಡಿದ್ರೆ ನನಗೆ ಬಹಳ ಖುಷಿ ಆಗಿದೆ. ಸ್ಟೂಡೆಂಟ್ಸ್, ಈ ಕಲ್ಚರ್ ಬೆಳೆಯಲಿ, ಆಲಿಸುವ, ಬೇರೆಯವರು ಬಂದಾಗ ಅದನ್ನು ಕೇಳುವ, ಅದನ್ನು ಹಾಗೆ ನಾನು ಮಾತನಾಡಬೇಕು ಅನ್ನುವಂತಹ ಒಂದಿಷ್ಟು ಚಿಂತನೆಗಳನ್ನು ಮಾಡುವಂಥ ಮನಸ್ಸು ನಿಮಗೆ ಬಂದರೆ ಸಾಕು, ನಿಮ್ಮ ಭವಿಷ್ಯ ಅದ್ಭುತವಾಗುತ್ತೆ. ಅದಕ್ಕೆ ತಂದೆ ತಾಯಿಗಳನ್ನು ಗೌರವಿಸಿ ಅನ್ನುವಂಥ ಮಾತನ್ನು ಹೇಳಿ, ನಿಮಗೆ ಗೊತ್ತಿದೆಯಲ್ಲ, ಕವಿತೆ ಹೇಳ್ತದೆ, ಆಕಾಶದ ನೀಲಿಯಲ್ಲಿ
ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ, ಬೆಳಕನ್ನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ. ಅಮ್ಮ ಎಂದರೆ ಅಷ್ಟೇ ಸಾಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ. ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ. ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ. ಅಮ್ಮ ಎಂದರೆ ಅಷ್ಟೇ ಸಾಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಆ ಅಮ್ಮನ ಪ್ರೀತಿ ನಿಮ್ ಜೊತೆಗೆ ಇರ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹೇಳೋದಕ್ಕೆ ಬಹಳಷ್ಟು ಮಾತುಗಳು, ಆದರೆ ನೀವೆಲ್ಲ ಸ್ಫೂರ್ತಿಯನ್ನ ತಗೊಳ್ಳಿ. ಇನ್ಮೇಲೆ ಸಮಯವನ್ನು ಹಾಳು ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ನೆನಪು ಮಾಡ್ತಾ, ಒಂದೇ ಒಂದು ಘಟನೆ. ಒಂದು ಹುಡುಗ ಬಂದ, ಅಪ್ಪ ಏನಂತ ಹೇಳೋದಕ್ಕೆ. ಅಮ್ಮನ ಬಗ್ಗೆ ನಾನು ಹೇಳಿದೆ. ಅಪ್ಪ ಬಂದ, ಅಪ್ಪನಿಗೆ ಬಂದು, ಅಪ್ಪ ಅಪ್ಪ ನಾನು IAS ಮಾಡಬೇಕು ಅಂತ ಆಸೆ ಆಗಿದೆ, ನನಗೆ ಬುಕ್ಸ್ ತಗೊಳ್ಳೋದಕ್ಕೆ ಹಣ ಬೇಕಾಗಿದೆ, ಕೊಡು ಅಪ್ಪ ಅಂತ ಅಪ್ಪನಿಗೆ ಕೇಳ್ತಾನೆ. ಅಪ್ಪ ಏನು ಹೇಳ್ತಾನೆ ಗೊತ್ತಾ ಸ್ಟೂಡೆಂಟ್ಸ್? ಮಗನೇ, ಪ್ರತಿನಿತ್ಯ ಈ ಕಾಸಿಗೆ ಬರುವಂಥ ಪ್ರವಾಸಿಗರನ್ನ ನನ್ನ ಮೂರುಗಾಲಿ ರಿಕ್ಷಾದಲ್ಲಿ ಹಿಂದೆ ಕೂರಿಸಿಕೊಂಡು ಆ ಸುಡುವ ಬಿಸಿಲಿನ ತಾಪದಲ್ಲಿ ಬೆವರನ್ನು ಸುರಿಸ್ತಾ, ನಾನು ದುಡಿದ ಹಣ ಇದು ಯಾರಿಗಾಗಿ ಮಗ? ಇದು ನಿನಗಾಗಿ ಅಲ್ವಾ? ನಾನು ದುಡಿಯೋದಾದ್ರೂ ಯಾರಿಗಾಗಿ ಮಗ? ನಿನಗಾಗಿ ಅಲ್ವಾ? ತಗೋ, 5,000 ರೂಪಾಯಿ ಹಣ ಇದೆ. ಇದು ನನ್ನ ಆ ಸೂರ್ಯನ ಬಿಸಿಲಿನ ತಾಪದಲ್ಲಿ ಬೆವರು ಸುರಿಸಿ ಗಳಿಸಿದ ಹಣವಿದು. ಈ ಪ್ರವಾಸಕ್ಕೆ ಬಂದಿರುವಂತಹ ವಿಶ್ವೇಶ್ವರನ ಸನ್ನಿಧಿಗೆ ಕರ್ಕೊಂಡು ಹೋಗಿ ಅವರ ದರ್ಶನ ಮಾಡ್ಕೊಂಡು ಬಂದಿದ್ದೀನಲ್ಲ, ಪೈಡಲನ್ನು ತುಳಿದು ಅದರ ಪ್ರತಿಫಲ ಮಗ ಇದು. ಅದಕ್ಕೆ ತಗೋ, ಓದು ನೀನು, ದೇವರು ನಿನಗೆ ಆಶೀರ್ವಾದ ಮಾಡಲಿ ಅಂತ ಕಳಿಸ್ಕೊಡ್ತಾರೆ. ಹಾಗೆ ಹೋದ ಹುಡುಗ ಓದ್ತಾನೆ. ಆ ವರ್ಷ UPSC ಪರೀಕ್ಷೆಯನ್ನು ಬರೀತಾನೆ. ಆತ ಅತ್ಯಂತ ಒಳ್ಳೆ ಸ್ಕೋರ್ ಮಾಡಿಕೊಂಡು DC ಆಗಿ ಸೆಲೆಕ್ಟ್ ಆಗ್ತಾನೆ. DC ಆಗಿ ಆಯ್ಕೆಯಾಗಿ ಬಂದು ಮನೆ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾನೆ, ಅಪ್ಪ ಬಾ ನೀನು ಹೊರಗೆ, ಅಪ್ಪ ಬಾ ನೀನು ಹೊರಗೆ ಅಂತ ಹೇಳಿ ಅಪ್ಪನನ್ನು ಹೊರಗೆ ಕರೀತಾನೆ. ಅಪ್ಪ, ನಿನ್ನ ಮಗ ಇವತ್ತು ನಿನ್ನ ಬೆವರಿನ ಪರಿಶ್ರಮದ ಫಲವಾಗಿ DC ಆಗಿದ್ದೇನೆ. ನೀನು ಇದುವರೆಗೆ ಬೇರೆ ಪ್ರವಾಸಿಗರನ್ನ ಕೂರಿಸಿಕೊಂಡು ನಿನ್ನ ಬೆವರು ಸುರಿಸಿ ನೀನು ಸುತ್ತಾಡಿಸ್ಕೊಂಡು ಬರ್ತಾ ಇದೆಯಲ್ಲಪ್ಪ, ಇವತ್ತು ಇಡೀ ವಾರಣಾಸಿ ಕಾಸಿಗೆ ಗೊತ್ತಾಗ್ಬೇಕು. ಈ ಮೂರುಗಾಲಿ ರಿಕ್ಷಾದ ಹಿಂದೆ ನೀರು ಕೊಡಪ್ಪ, ನಾನು ಪೈಡಲನ್ನ ತುಳಿತಾ ಇಡೀ ವಾರಣಾಸಿ ತುಂಬಾ ಹೋಗಿ ಸುತ್ತಾಡಿಸ್ಕೊಂಡು ಬರ್ತೇನೆ. ದಿಸ್ ಈಸ್ ಮೈ ಫಾದರ್, ಬಿಕಾಸ್ ಆಫ್ ಹಿಮ್ ಓನ್ಲಿ ನೌ ಐ ಆಮ್ ದ DC ಅಂತ ಹೇಳಿ ಇಡೀ ಊರಿಗೆ ಗೊತ್ತಾಗ್ಬೇಕು. ಅಪ್ಪ ಬಾ ನೀನು ಅಂತ ಹೇಳ್ತಾರಲ್ಲ. ಹಾಗೆ ನೀವು ಸ್ಟೂಡೆಂಟ್ಸ್ ತಂದೆಯ ಋಣ ತೀರಿಸಬೇಕು. ಎಂತ ಪ್ರೌಡ್ ಫೀಲ್ ಆಗೋದಿಲ್ವಾ? ಒಬ್ಬ DC ಮಗ, ಒಬ್ಬ ಜಿಲ್ಲಾಧಿಕಾರಿ ತಂದೆಯನ್ನು ಹಿಂದೆ ಕೂರಿಸ್ಕೊಂಡು ಹೋಗ್ಬೇಕಲ್ವಾ ಮಕ್ಕಳು? ನೀವೆಂತ ಮಕ್ಕಳಾಗಬೇಕು ಅಂತ ಮಕ್ಕಳು ನೀವು ಆಗ್ರಿ, ಹೃದಯವಂತ ಮಕ್ಕಳು ಆಗ್ರಿ, ನಿಮಗೆ ಗೆಲುವು ಸಿಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ಮೊಬೈಲ್ ನೋಡ್ತಾ ಇದ್ದೀರಿ, ಈ ಕ್ಷಣ ಬಿಟ್ಬಿಡಿ. ಯಾವ ಜಾತ್ರೆಗಳು ಬೇಕಾಗಿಲ್ಲ, ಯಾವ ಮದುವೆಗಳು ಬೇಕಾಗಿಲ್ಲ. ಪರೀಕ್ಷೆ ಮುಗಿಯುವವರೆಗೆ ನನಗೆ ಯಾವ ಫ್ರೆಂಡ್ಶಿಪ್ ಇಲ್ಲ, ಯಾವ ಕ್ರಿಕೆಟ್ ಬ್ಯಾಟು ಇಲ್ಲ, ನೋ ನಥಿಂಗ್. ಓನ್ಲಿ ಬರೀ ಫೋಕಸಿಂಗ್ ಎಲ್ಲಿಗೆ? ಹೇಗೆ ಅರ್ಜುನ ಹೇಳಿದ್ನಲ್ಲ, ಯಾರಿಗೆ? ದ್ರೋಣಾಚಾರ್ಯರಿಗೆ. ಏನ್ ಕಾಣಿಸ್ತದೆ ಗಿಡದ ಮೇಲೆ ಅಂತ ಕೇಳಿದ್ರೆ, ಬೇರೆಯವರೆಲ್ಲ ಗಿಡದ ಕೊಂಬೆ ಕಾಣಿಸ್ತವೆ, ಅಲ್ಲಿ ಹಣ್ಣು ಕಾಣಿಸ್ತದೆ, ಅಲ್ಲಿ ಇನ್ನೇನೋ ಕಾಣಿಸ್ತದೆ ಅಂತ ಹೇಳ್ತಿದ್ರೆ, ಅರ್ಜುನ ಏನ್ ಕಾಣಿಸ್ತದೆ ನಿನಗೆ ಅಂತ ಕೇಳಿದ್ರೆ, ಗುರುವರ್ಯ, ಹಕ್ಕಿಯ ಅಕ್ಷಿ ಅಲ್ಲದೆ ಮತ್ತೇನು ಕಾಣದು ಗುರುವರ್ಯ ಅಂತ ಹೇಳ್ತಾನೆ. ಯಾರು? ಅರ್ಜುನ. ಅಲ್ಲಿ ಹಕ್ಕಿ ಕಾಣಿಸ್ತಾ ಇದೆ ಅಂತ ಹೇಳಿಲ್ಲ, ಕೇವಲ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳ್ತಾನಲ್ಲ. ಹಾಗೆ ನಿಮಗೆ ಕೇವಲ SSLC ಪರೀಕ್ಷೆ ಕಾಣಿಸ್ತಾ ಇರಬೇಕು. ಅತ್ತಲ್ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ನಾನು ಹೋದ್ರೆ ಲೈಬ್ರರಿಗೆ ಹೋಗ್ಬೇಕು, ನಾನು ಹೋದರೆ ಗುರುಗಳ ಬಳಿಗೆ ಹೋಗ್ಬೇಕು. ಹಾಗೆ ನೀನು ನನಗೆ ದೇವರೇ ನನ್ನನ್ನು ಇರಿಸುವಂತ ಬಸವನ್ನ ಕೇಳ್ಕೊತಾನೆ. ಅತ್ತ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನಾನು ನೋಡಿದರೆ ಪುಸ್ತಕಗಳನ್ನೇ ನೋಡ್ಬೇಕು, ನಾನು ನೋಡಿದರೆ ಆ ದೇವನ ಮೂರ್ತಿಯನ್ನೇ ನೋಡ್ಬೇಕು. ಹಾಗೆ ನನ್ನ ನಿರಿಸು ದೇವ ಅಂತ ಹೇಗೆ ಕೇಳ್ಕೊತಾನಲ್ಲ ಬಸವಣ್ಣ, ಹಾಗೆ ನನಗೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಅತ್ತಲ್ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಾನು ಕೇಳಿದ್ರೆ ಯಾವ ಧಾರಾವಾಹಿಗಳ ಚಿಂತನೆಗಳು ಬೇಕಾಗಿಲ್ಲ, ಯಾವ ಹೀರೋ ದರ್ಶನ್, ಸುದೀಪ್, ಈ ರೀಲ್ ಹೀರೋಸ್ಗಳು ಬೇಕಾಗಿಲ್ಲ, ಯಾವ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಎಲ್ಲ ರೀಲ್ ಹೀರೋಸ್ಗಳು ಬೇಕಾಗಿಲ್ಲ. ನನಗೆ ಸಾಧನೆ ಮಾಡಿರುವಂತಹ ಒಂದಿಷ್ಟು ಜನ ಏನಿದಾರಲ್ಲ, ವೇದಾಂತದ ಡಿಂಡಿಮವನ್ನ ತೆಗೆದುಕೊಂಡು ಹೋಗಿ ಬಾರಿಸಿ ಇಡೀ ಪಾಶ್ಚಾತ್ಯ ಜಗತ್ತು ಭಾರತದ ಕಡೆಗೆ ನೋಡುವ ಹಾಗೆ ಮಾಡಿದ ಶಿಡಿಲ ಸಂತ ಸ್ವಾಮಿ ವಿವೇಕಾನಂದ ಇದಾನಲ್ಲ, ಅವರು ನಮ್ಮ ನಿಜವಾದ ಹೀರೋ. ಅಮ್ಮ ಒಂದು ದಿನ ಬಂದೇ ಬರ್ತಾರೆ. ಅಮ್ಮ
ಒಂದು ದಿನ ಬಂದೇ ಬರ್ತದೆ, ಈ ದೇಶ ಸ್ವಾತಂತ್ರ್ಯವನ್ನ ಪಡೆದೇ ತೀರುತ್ತೆ. ಈ ಆಕಾಶ ನಮ್ದಾಗುತ್ತೆ, ಈ ಭೂಮಿ ನಮ್ದಾಗುತ್ತೆ, ಈ ಬೀಸುವ ಗಾಳಿ ನಮ್ದಾಗುತ್ತೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿಗೊಟ್ಟ ನನ್ನಂತವರ ಸಮಾಧಿಗಳ ಮೇಲೆ ಜನ ಬಂದು ಹೂ ಹಾಕಿ ಜಾತ್ರೆ ಮಾಡ್ತಾರೆ. ಅಮ್ಮ, ಆ ದಿನ ಬಂದೇ ಬರ್ತದೆ ಅಂತ ಹೇಳಿ ನಗು ನಗುತ್ತಾ ಆ ಉರುಳಿಗೆ ಕೊರಳನ್ನ ಒಡ್ಡಿ ಹುತಾತ್ಮನಾದ ಭಾರತ ಮಾತೆಯ ಬಂಟ ಮಗ ಭಗತ್ ಸಿಂಗ್ ಇದಾರಲ್ಲ, ಅವರು ನಿಜವಾದ ಹೀರೋಗಳು. ನಿಮ್ಮ ಹೀರೋಗಳು ಅವರೆಲ್ಲ ಆಗ್ಬೇಕು. ಒಂದು ಬಡವ ಬೆಸ್ತರ ಮನೆಯಲ್ಲಿ ಹುಟ್ಟಿ ಹೋಗಿ ದೋಣಿಯನ್ನು ನಡೆಸುವಂತ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಹುಟ್ಟಿ ಆ ರಾಮೇಶ್ವರಮದ ಕಡಲ ತಡಿಯಿಂದ ಹೋಗಿ ಮನೆಗೆ ಹೋಗಿ ಪೇಪರ್ ಮಾರಿದಂತ ಹುಡುಗ ಒಬ್ಬ ಬಂದು ಈ ದೇಶದ ಮಿಸೈಲ್ ಮ್ಯಾನ್ ಆಗ್ತಾರೆ, ಈ ದೇಶದ ರಾಷ್ಟ್ರಪತಿ ಆಗ್ತಾರೆ, ದೇಶದ ಭಾರತ ರತ್ನ ಆಗ್ತಾರೆ, APJ ಅಬ್ದುಲ್ ಕಲಾಂ. ಅವರು ನಿಜವಾದ ಹೀರೋಗಳು. ನಿಮಗೆ ಎಲ್ಲ ಅವರು ನಿಮ್ಮ ಆದರ್ಶವಾಗಲಿ. ಯಾವುದೋ ಒಂದು ಪುಟ್ಟ ಮನೆಯಲ್ಲಿ ಹುಟ್ಟಿದ ಹುಡುಗನೊಬ್ಬ ಕೊಲಂಬಿಯಾ ವಿಶ್ವವಿದ್ಯಾಲಯ ಅಮೆರಿಕಾಗೆ ಹೋಗಿ ಅಲ್ಲಿರುವಂತಹ ಪುಸ್ತಕಗಳನ್ನು ಓದಿ 4 ವರ್ಷದಲ್ಲಿ ಸ್ಟೈಪಂಡ್ ತೆಗೆದುಕೊಂಡು ಹೋದಂತ ಹುಡುಗ ಮನೆಯಲ್ಲಿ ಪಾಕೆಟ್ ಮನಿ ಕೊಟ್ಟರೆ ನೀವು ಯಾವತ್ತಾದ್ರೂ ಪುಸ್ತಕ ಖರೀದಿ ಮಾಡಿದ್ರ ಮಕ್ಕಳೇ? ಮನೆಯೊಳಗೆ ಅಪ್ಪ ಅಮ್ಮ ನಿಮಗೆ ಸಾವಿರ ರೂಪಾಯಿಗಳ ಪಾಕೆಟ್ ಮನಿ ಕೊಡ್ತಾರೆ. ಆದರೆ ಒಂದೇ ಒಂದು ದಿನ ನಾನು ವಿವೇಕಾನಂದರ ಬುಕ್ಕ ಖರೀದಿ ಮಾಡಬೇಕು, ನಾನು ಅಂಬೇಡ್ಕರ್ ಅವ್ರ ಬುಕ್ಕ ಖರೀದಿ ಮಾಡಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ನೀವು? ಯಾವತ್ತಾದ್ರೂ ಸಿದ್ದೇಶ್ವರ ಅಪ್ಪಗಳ ಪ್ರವಚನದ ಆ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಬಂತ ಸ್ಟೂಡೆಂಟ್ಸ್? ಆದರೆ ಬಡತನದಿಂದ ಹೊರಟಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಆ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಪುಸ್ತಕಗಳನ್ನು ಓದ್ತಾನೆ. ಅತಿ ಹೆಚ್ಚು ಪುಸ್ತಕಗಳನ್ನು ಯಾರು ಓದಿದ್ದಾರೆ ಅಂತ ಕೇಳಿದ್ರೆ ಇನ್ನೂ ಆ ಯೂನಿವರ್ಸಿಟಿ ಒಳಗೆ ಆ ರೆಕಾರ್ಡು ಅಂಬೇಡ್ಕರ್ ಅವರ ಹೆಸರಲ್ಲಿದೆ. ಅವ್ರು ಹಾಗೆ ಓದ್ತಾರೆ. ಒಂದು ಹೊತ್ತಿನ ಊಟವನ್ನ ಬಿಟ್ಟು ಆ ಬ್ರೆಡ್ ಅನ್ನ ತಿಂದು ಪುಸ್ತಕ ಖರೀದಿ ಮಾಡ್ತಾರೆ. ಸ್ಟೂಡೆಂಟ್ಸ್, ನೀವು ಪುಸ್ತಕ ಖರೀದಿ ಮಾಡುವಂತವರಾಗಬೇಕು, ಓದಬೇಕು ನೀವುಗಳೆಲ್ಲ. ಹಾಗೆ ಓದಿದ ಹುಡುಗ ಭಾರತದ ಸಂವಿಧಾನ ರಚನೆ ಆದ ಮೇಲೆ ಯಾವ ವಿಶ್ವವಿದ್ಯಾಲಯ ಅವರಿಗೆ ಒಂದು ಸಾರಿ ಡಾಕ್ಟರೇಟ್ ಕೊಟ್ಟಿತ್ತೋ ಅದೇ ವಿಶ್ವವಿದ್ಯಾಲಯ ಮತ್ತೊಂದು ಸಾರಿ ಕರೆದು ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಟ್ಟು ಅವರ ಪುತ್ಥಳಿಯನ್ನ ಅದೇ ವಿಶ್ವವಿದ್ಯಾಲಯದಲ್ಲಿ ನಿಲ್ಲಿಸಿ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಅದ್ರ ಕೆಳಗೆ ಬರೀತದೆ ಅನ್ನೋದಾದ್ರೆ ನಿಮಗೆ ಯಾಕೆ ಸಾಧ್ಯವಿಲ್ಲ? ಎಂತ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿದಿರಿ ನೀವುಗಳೆಲ್ಲ. ಯಾವ ಬಡತನದ ಬೇಗ ನಿಮ್ಮನ್ನ ಕಾಡ್ತಾ ಇಲ್ಲ. ಹಾಗಿದ್ರೆ ಒಂದು ಸಾರಿ ಸಾಧಿಸುವ ಮನವನ್ನ ತೆಗೆದುಕೊಂಡು ಸಿದ್ಧರಾಗಿ ನೀವು ಹೋಗಿ ಯುದ್ಧಕ್ಕೆ ಸಿದ್ಧರಾಗಿ ಹೇಗೆ ಬದುಕು ಬದಲಾಗ್ತದೆ ಸ್ಟೂಡೆಂಟ್ಸ್ ಅಂತ ಕಥೆಗಳು ಸಾವಿರಾರು ಇದಾವೆ. ಅವನು ಮತ್ತೊಂದು ಸಾರಿ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ ಅನ್ನುವಂಥ ಮಾತನ್ನ ಹೇಳಿ ಸಮಯ ಮೀಗ್ತಾ ಇದೆ. ಅದಕ್ಕೆ ಜನಪದ ತಾಯಂದ್ರು ಹೇಳ್ತಾರೆ, ಏನ್ ಹಾಡ್ತಾರೆ? ಆದಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡ, ಆದಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡ, ಈಗ ಸಾಕವ್ವ ನಿನ ಕಲ್ಲ, ಈಗ ಸಾಕವ್ವ ನಿನ ಕಲ್ಲ ಬೆರಳಿಗೆ ಹಾಕಿ ದುಂಗೂರ ಸವೆದಾವು ಅಂತ ತಾಯಿ ಹಾಡ್ತಾಳೆ. ಆಕಿ ಜ್ವಾಳ ಬೀಸಾಕ್ ಬಂದಳು, ಹಾಡಕ್ ಶುರು ಮಾಡಿದಳು. ತಂದಿದ್ದು ಜ್ವಾಳ ಖಾಲಿ ಆಗಿದ್ದು ಕರೆ ಆಕಿನ ಎದೆಯೊಳಗಿನ ಹಾಡು ಖಾಲಿ ಆಗಿರ್ಲಿಲ್ಲ ಅಂತ. ಹಂಗ ನನ್ನನ್ನು ವಿಶ್ವನಾಥ್ ಸರ್ ಕರೆಸಿದ್ದಾರೆ. ನಮ್ಮ ಇಕಳಿಕೆ ಸರ್ ಅವರು ಮುಖ್ಯೋಪಾಧ್ಯಾಯರು, ನಮ್ಮ ಗಣಿತ ಬಾಂಧವರು, ಅದೊಂದು ಹೆಮ್ಮೆ. ಅವರು ನಮ್ಮನ್ನ ಇಲ್ಲಿ ಕರೆಸಿದ್ದಾರೆ. ಹೀಗೆ ಕರೆಸಿರುವಾಗ ಅವ್ರಿಗೆ ಅವರು ಸಮಯ ಬಹಳ ಪ್ರೀತಿಯಿಂದ ಮಾತಾಡಿದೆ. ಸಮಯ ಮೀರ್ತಾ ಇದೆ, ಆದ್ರೆ ನನ್ನ ಮಾತುಗಳು ಹಾಗೆ ಉಳಿತಾವೆ ಅಂತ ಹೇಳಿ ನಾನು ಬಹಳ ಪ್ರೀತಿಯಿಂದ ನಿಮ್ಮ ಜೊತೆಗೆ ಮಾತಾಡಿಕೊಂಡು, ಸ್ಟೂಡೆಂಟ್ಸ್ ನೀವೆಲ್ಲ ಇನ್ಮೇಲೆ ಈ ಶಾಲೆಗೆ ಕರೆಸಿದ್ರಿ ಸರ್, ಕರೆಸಿ ಪ್ರೀತಿಯನ್ನ ಕೊಟ್ರಿ, ಇಷ್ಟು ಪ್ರೀತಿಯಿಂದ ಇಷ್ಟು ಆನಂದದಿಂದ ಕೇಳಿದ್ರಿ. ನನಗೆ ಮಾತಾಡೋದಕ್ಕೆ ಇನ್ನಷ್ಟು ಆನಂದ ಅನಿಸ್ತು. ಕರೆಂಟ್ ಹೋಗಿದ್ದು ಕೂಡ ನನಗೆ ಬಹಳ ಖುಷಿನೇ ಕೊಡ್ತು. ಇನ್ನಷ್ಟು ಎದೆ ತುಂಬಿ ಮಾತಾಡೋದಕ್ಕೆ ಅವಕಾಶ ಸಿಕ್ತು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವು ಕೊಟ್ಟಿರುವ ಪ್ರೀತಿಗೆ, ನಿಮ್ಮ ಚಪ್ಪಾಳೆಗೆ, ನಿಮ್ಮ ಅಭಿಮಾನಕ್ಕೆ ನಾನೇನು ಕೊಟ್ಟೇನು? ನಿಮ್ಮೆಲ್ಲರ ಪ್ರೀತಿಯ ಋಣದ ಸಾಲಗಾರ ನಾನು ಅಂತ ಕವಿ ಹೇಳ್ತಾರಲ್ಲ, ನಿಮ್ಮೆಲ್ಲರ ಪ್ರೀತಿಯ ಋಣ ನನ್ನ ಮೇಲಿದೆ ಅಂತ ಹೇಳಿ, ನಿಮ್ಮ ಮನೆಯಲ್ಲಿ ಮಿಕ್ಸಿ ಕಟ್ಟಿರ್ತದ, ಪಕ್ಕದ ಮನೆಗೆ ಹೋಗಿ ಮಿಕ್ಸಿ ಹಾಕೋತೀರಾ, ಒಳಗೆ ಕೊಟ್ಟು ಬರುವಾಗ ಏನು ಹೇಳ್ತೀರಾ? ಥ್ಯಾಂಕ್ಸ್ ಹೇಳ್ತೀರಲ್ವಾ? ಯಾಕೆ ಹೇಳ್ತೀರಿ? ನಾವು ಆಗಲೇ ತುಂಬ ಚೆನ್ನಾಗಿ ಓದ್ದವರು, ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದಿದವರು, ವಿ ಹ್ಯಾವ್ ಸ್ಟಡಿಡ್ ಇನ್ ವೇರಿಯಸ್ ವೆಲ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್, ದ್ಯಾಟ್ಸ್ ವೈ ಒಂದು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತಾ ಮಾಡ್ತೀವಿ ಸರ್ ನಾವೆಲ್ಲ. ಆದರೆ ನಮ್ಮ ತಾಯಂದ್ರು ಯಾವ ಶಾಲೆ ಒಳಗೆ ಓದಿರಲಿಲ್ಲ, ನಮ್ಮವ್ವ ಓದಿಲ್ಲ. ನಮ್ಮವ್ವ ಇರಲಿಲ್ಲ ಅಂದರೆ ನಾನು ಅಶೋಕ್ ಹಂಚಲಿ ಬಂದು ಇಲ್ಲಿ ಮಾತಾಡ್ತಾ ಇರಲಿಲ್ಲ. ಏನೂ ಕಲೀಲಾರ್ದಂಥ ನಮ್ಮವ್ವ ನನ್ನನ್ನು ಇಂಥ ವಾಗ್ಮಿಯನ್ನಾಗಿ ಮಾಡಿದಳು. ಕಲಿತು ಟೀಚರ್ ಆಗಿದ್ದಂತ ನನ್ನ ಅಪ್ಪ ನನಗೆ ಏನೂ ಕೊಡಲಿಲ್ಲ, ಅವರು ಬಹಳ ಪ್ರೀತಿ ಕೊಟ್ಟರು ಅಷ್ಟೇನೆ. ಆದರೆ ನಮ್ಮವ್ವ ನನಗೆ ಶಿಸ್ತು ಕೊಟ್ಟಳು. ನಮ್ಮವ್ವ ನನಗೆ ಒಬ್ಬ ಬೇನ್ ಬೀಜ ಆರಿಸ್ಕೊಂಡು 4ನೇ ತಕ್ಕ ಸಾಲಿಗೆ ಹೋಗದೆ ಇರುವಂಥ ಹುಡುಗ ನಾನು. ಇವ್ರು ಗೌಡ್ರ ಹೊಲ್ದಾಗ ಹೋಗಿ ಸಂಜೆ ತಕ್ಕ ಸಾಲಿ ಬಿಡತಕ್ಕ ಬೇವಿನ ಬೀಜ ಆರಿಸಿ ಸಂಜೆ ಮುಂದೆ ಸಾಲಿ ಬಿಡು ಹೊತ್ತಿಗೆ ಕರೆಕ್ಟ್ ಸಾಲಿಗೆ ಹೋಗಿ ಬಂದಿನೇವ್ವ ಅಂತ ಹೇಳಿ ಮನೆಗೆ ಹೋಗುವಂಥ ಹುಡುಗನ್ನ ಊರ್ ಜನ ಎಲ್ಲ ಬೈಯಾಕತ್ತಿದ್ರು. ಮಾಸ್ತರ್ ಹೊಟ್ಟೆ ಆಗಿದೆ ಎಂಥ ಮಗ ಹುಟ್ಟ್ಯದ, ಶಿವಬಾಯಿ ಹೊಟ್ಟೆ ಆಗಿದೆ ಎಂಥ ದೊಡ್ಡ ಮಗ ಹುಟ್ಟ್ಯದ ಅಂತ ಹೇಳಿ ಎಲ್ಲರೂ ನನ್ನ ಬೈಯವ್ರೆ. ಅಂತ ಬೈಯುವಂಥ ಹುಡುಗ ನಮ್ಮವ್ವ ನಮ್ಮ ಅಪ್ಪರಿಗೆ ಏನೂ ಅನಿಸ್ಲಿಲ್ಲ, ಆದ್ರೆ ನಮ್ಮ ಅವ್ಗೆ ಅನಿಸ್ತು. ಎಲ್ಲರೂ ಸರಿಕಿದ್ರೆ ಎದುರೊಳಗ ನನ್ನ ಮಗನ್ನ ಎಲ್ಲರೂ ಬೈಯಾಕತ್ಯಾರ, ನಾ ಏನಾರ ಮಾಡಬೇಕು ಅಂತ ನಮ್ಮವ್ವ ಮನಸ್ಸು ಮಾಡದೆ ಹೋಗಿದ್ದಿದ್ರೆ. ನಾನು 4ನೇ ತರಗತಿ ಇದ್ದೆ, ಅವತ್ತು ಶಾಲಿಗೆ ಹೋಗ್ಕೇನು ಮಗ ಅಂತ ನಮ್ಮವ್ವ ಕೇಳಿದಳು.
ಹೊಕ್ಕಿನ ಬೇಯವ್ವ ಅಂದೆ. ನಮ್ದು ಶೆಟ್ರ್ ಅಂಗಡಿ, ಆ ಶೆಟ್ರ್ ಅಂಗಡಿ ಒಳಗಿನ ಡಬ್ಬಿಗಳು ಇರ್ತಿದ್ವು, ಜೀರಿಗೆ ಡಬ್ಬಿ, ಸಾಸಿವೆ ಡಬ್ಬಿ, ಕಲ್ಸಕ್ರಿ ಡಬ್ಬಿ ಅಂತ ಇರ್ತಿದ್ವು. ಆ ಡಬ್ಬಿಗಳನ್ನ ಮುಂದಕ್ಕೆ ಸರಿಸಿ ಅದ್ರ ಹಿಂದೆ ಪಾಟಿ ಇಟ್ಟು ಹಿಂಗೆ ಒತ್ತಿ ಹೋಗ್ಬಿಡ್ತಿದ್ದೆ ನಾನು. ನಮ್ಮವು ಗೊತ್ತಾಗ್ತಿದ್ದಿಲ್ಲ, ಪಾಟಿ ಚೀಲ ಇಲ್ಲ ಅಂದ್ರೆ ಮಗ ಹೋಗ್ಯಾನ ಸಾಲಿಗೆ ಅಂತ ತಿಳ್ಕೊತಿದ್ರು. ಅಂತ ಹುಡುಗ ನಾನು, ಬೇನ್ ಬೀಜ ಆರ್ಸವ್ ನಾನು. ಅಂತ ಹುಡುಗನ್ನ ನಮ್ಮವು ಮನಸ್ಸು ಮಾಡಿದ್ರು, ಇವತ್ತು ನನ್ನ ಮಗನಿಗೆ ಒಟ್ಟ ಸಾಲಿ ಕಳಿಸ್ಬೇಕಂತ ಹೇಳಿ. ಆವತ್ತು ಹೋಗಿ ನಾನು ಸಾಲಿಗೆ ಹೋಗ್ತೀನಿ ಅವ್ವ ಅಂತ ನಾ ಹೇಳಿ ಮುಂದಕ್ಕೆ ಹೋಗೋದಕ್ಕೆ ನಮ್ಮವ್ ನನ್ನ ಬೆನ್ನ ಹತ್ತಿ ಬಂದಿದ್ದಳು. ಕೈಯಾಗ ಒಂದು ಅಂಕಲ್ಪಿ ಒಂದು ಪಾಟ್ ಇತ್ರಿ, ಅದನ್ನ ತಗೊಂಡಿದ್ದಳು. ನಮ್ಮ ಊರ ಹನುಮಪ್ಪನ ಗುಡಿ ಮುಂದೆ ಜಗಳ ನಡೆದಿತ್ತು. ಅವ್ರು ಯಾರೋ ಜಗಳಾಡಕತ್ತಿದ್ರು, ನಾ ಯಾರೋ ಕೈ ಹಿಂದೆ ಕಟ್ಕೊಂಡು ಜಗಳ ನೋಡಕತ್ತಿದ್ದೆ. ಹಿಂದೆ ಬಂದು ನಮ್ಮವ್ವ ಒಂದು ಬಿಟ್ಟಳಲ್ರಿ, ನೋಡ್ತೀನಿ ನಮ್ಮವ್ವ ತವ ಅಂಕಲ್ಪಿ ಪಾಟಿ ತಲೆ ಮೇಲೆ ಇಟ್ಕೊ ಅಂದಳು. ಹಂಗೆ ತಲೆ ಮೇಲೆ ಇಟ್ಕೊಂಡು ಹಿಂಗೆ ತಿರುಗಿ ನೋಡೋದಕ್ಕೆ ಹೊಡಿತಿದ್ದಳು, ಹಿಂಗೆ ತಿರುಗಿ ನೋಡಿದ್ಮೇಲೆ ಹೊಡಿತಿದ್ದಳು. ಸಾಲಿ ತಕ್ಕ ಹೊಡ್ಕೊಂಡು ಹೋದಳು ನಮ್ಮವ್ವ. ಅವತ್ತು ಸಾಲಿಗೆ ನನ್ನ ಕಳಿಸಿದಳು. ಮುಂದೆ ಯಾವತ್ತಿಗೆ ನಮ್ಮವ್ವ ಸಾಲಿ ಬಿಡು ಅಂದ್ರೂ ಕೂಡ ನಾನು ಬಿಡ್ಸಕ್ಕಾಗ್ಲಿಲ್ಲ. ಹಂಗೆ ನಮ್ಮವ್ವ ಅವತ್ತು ಮನಸ್ಸು ಮಾಡಿ ಜಬರಿ ಏಟುಗಳನ್ನ ಕೊಟ್ಟು ಈ ದೊಡ್ಡ ಮಗನನ್ನ ಸಿದ್ಧಗೊಳಿಸದೆ ಹೋಗಿದ್ದಿದ್ರೆ ಬೇನ್ ಬೀಜ ಆರಿಸ್ಕೊಂಡಿರ್ಬೋದಂತ ಒಬ್ಬ ಹುಡುಗ ಇವತ್ತು ಸಿದ್ಧನಾಗಿ ಬಂದು ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂದ್ರೆ ಇದು ನನ್ನ ಅವ್ವ, ನನ್ನ ಅಮ್ಮನ, ನನ್ನ ತಾಯಿ ಅಲ್ವಾ. ಹಾಗೆ ನೀವುಗಳೆಲ್ಲ ಆಗ್ರಿ ಅಂತ ಹೇಳಿ ಆಗ ನಾವೆಲ್ಲ ಬಂದ್ನಲ್ಲ. ಅವ್ರು ಹೆಂಗೆ ಹೇಳಿದ್ರು, ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತ ಮಾಡ್ತಿರಲ್ಲ. ಆದ್ರೆ ಜಾನಪದ ತಾಯಿ ಅಂದ್ರೆ ಹಂಗೆ ಹೇಳಂಗಿಲ್ರಿ. ಅವ್ರು ಹೆಂಗೆ ಹೇಳ್ತಾರೆ, ಎಲ್ಲರ ಮನ್ಯಾಗ ಬೀಸುಕಲ್ ಇರಲಿಲ್ಲ, ಸ್ವಾಮಿಗಳ ಮನ್ಯಾಗ ಪಂಚಮುತ್ಯಾರ ಮನ್ಯಾಗ ಇರ್ತಿದ್ವು ಅಂತ ಕಾಣಿಸ್ತದೆ ಬೀಸುಕಲ್ಲ. ಅಲ್ಲಿ ಹೋಗಿ ಜ್ವಾಳ ಬೀಸ್ಕೊಂಡು ಬರ್ತಿದ್ಳು. ಯಾವ ಕಲ್ಲು ಖಾಲಿ ಐತೇನು ಬೇ, ಕಲ್ಲು ಖಾಲಿ ಐತೇನು ಬೇ ಅಂತ ಕೇಳಾಕಿ, ಬಾರ್ಬೇಕು ಕಲ್ಲು ಖಾಲಿ ಐತಿ ಬೀಸ್ಕೊಂಡು ಹೋಗಿ ಅಂದ್ಕೂಲೇನ ಹೋಗಿ ಜ್ವಾಳ ಬೀಸ್ಕೊಂಡು ಆಕಿ ಮನೆಗೆ ಹೋಗುವಾಗ ನಮಗತ್ತೆ ಒಂದು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತ ಮಾಡ್ತಿರ್ಲಿಲ್ಲ. ಆಕಿ ಹೆಂಗೆ ಹೇಳ್ತಿದ್ಳು ನೋಡ್ರಿ, ಕಲ್ಲು ಕೊಟ್ಟವುಗೆ ಎಲ್ಲ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವುಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ. ನೋಡ್ರಿ, ಕಲ್ಲು ಕೊಟ್ಟವ ನಿನಗೆಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಮ್ಯಾಲೆ ನಿನ್ನ ಮಗ ಬರಲಿ. ಅದ್ರ ಪಲ್ಲಕ್ಕಿ ಮೇಲೆ ಬರೋರು ಯಾರು? ರಾಜ್ಕುಮಾರ್. ನಿನ್ನ ಮಗ ರಾಜ್ಕುಮಾರ್ ಆಗಲಿ, ಮಲ್ಲಿಗೆ ಮುಡಿಯುವಂತ ಚಂದನ ಸೊಸೆ ನಿನ್ನ ಮನೆಗೆ ಬರಲಿ ಅಂತ. ಏನೂ ಕಲೀಲಾರದಂತ, ಸಾಲಿಗೆ ಹೋಗ್ಲಾರ್ದಂತ ನಮ್ಮ ತಾಯಿಯಂದು ಹಿಂಗೆ ಹಾಡಿದ್ರೆ ಭಾಳ ಸಾಲಿ ಕಲ್ತವ್ರು ನಾವು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತಾ ಮಾಡ್ತೀವಿ. ಯಾರು ಶ್ರೀಮಂತರು? ಕಲ್ತವ್ರು ಶ್ರೀಮಂತರು, ಏನು ಕಲೀಲಾರ್ದವ್ರು ಶ್ರೀಮಂತರು ಅಂತ ನಾವು ನೀವು ಯೋಚನೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಸಂಸ್ಥೆ